ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಎಸ್ಐಆರ್ ಜಾಗೃತಿ ತರಬೇತಿ ಕಾರ್ಯಕ್ರಮ. ಸಚಿವ ಈಶ್ವರ್ ಖಂಡ್ರೆ ಅವರು ಮಾಹಿತಿ ನೀಡಿದ್ದರು. ಬೀದರ್ ತಾಲೂಕಿನ ಉತ್ತರ ಕ್ಷೇತ್ರದಲ್ಲಿ ಎಸ್ಐಆರ್ನಲ್ಲಿ ಅನರ್ಹರಿಗೆ ಕೋಕ್ ನೀಡಲು ಆಗ್ರಹ. ಜೆಡಿಎಸ್ ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದರು. ಜನಪದ ಕಲಾವಿದರೆ ಸಂಸ್ಕೃತಿಯ ನಿಜವಾದ ರಾಯಭಾರಿಗಳು. ಶಿವಪ್ರಸಾದ್ ಗೊಲ್ಲಹಳ್ಳಿ. ಜುಲೈ 3ರಂದು ಬೆಂಗಳೂರಿನಲ್ಲಿ ದಲಿತ ಜನಾಗ್ರಹ ಸಮಾವೇಶ. ರಮೇಶ್ ಡಾಕುಳ್ಗಿ. ಶರಣತತ್ವ ತಿರುಚುತ್ತಿರುವ ಸನಾತನವಾದಿಗಳ ವಿರುದ್ಧ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರತಿಭಟನೆ. ಡಾಕ್ಟರ್ ಮೀನಾಕ್ಷಿ ಬಾಳಿ. ಬೀದರ್ನ ಚಿದ್ರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮಹಾತ್ಮ ಬೊಮ್ಮಗುಂಡೇಶ್ವರ ಮಂದಿರ ಸ್ಥಳಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಲಾವಣ್ಯ ಕಲ್ಯಾಣ ಮಂಟಪದಲ್ಲಿ ಬೀದರ್ ಹಾಗೂ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಜಾಗೃತಿ ಹಾಗೂ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ಎಸ್ಐಆರ್ ಕುರಿತು ಮಾಹಿತಿ ನೀಡುತ್ತಾ, ಮತದಾನ ಪ್ರಜಾಪ್ರಭುತ್ವದ ಅಡಿಪಾಯ. ಮತದಾರರ ಪಟ್ಟಿ ಪರಿಷ್ಕರಣೆಯು ಅತ್ಯಂತ ಪಾರದರ್ಶಕವಾಗಿ ನಡೆಯಬೇಕು. ಈ ಸಂಬಂಧ ತಾಲೂಕಿನ ಎಲ್ಲ BLA 2ಗಳು ಅತಿ ಜಾಗರೂಕತೆಯಿಂದ ತಮ್ಮ ಗ್ರಾಮಗಳ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸಹಕರಿಸುವಂತೆ ಮನವರಿಕೆ ಮಾಡಿ, ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆಯ ನೆಪದಲ್ಲಿ ಅರ್ಹ ಮತದಾರರ ಹಕ್ಕುಗಳಿಗೆ ಧಕ್ಕೆ ಆಗಬಾರದು. ಈ ಬಗ್ಗೆ ಸರ್ಕಾರ ಮತ್ತು ಚುನಾವಣೆ ಆಯೋಗ ಎಚ್ಚರಿಕೆ ಹಾಗೂ ಜಾಗರೂಕತೆಯಿಂದ ದೋಷರಹಿತ ಪಟ್ಟಿಯನ್ನು ತಯಾರಿಸಬೇಕೆಂದು ತಿಳಿಸಿದ್ದರು. ಮತದಾರರ ಹಕ್ಕು ರಕ್ಷಣೆಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಜಾಗೃತಿಯಿಂದ ಕೆಲಸ ಮಾಡಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕಿವಿಮಾತು ಹೇಳಿದರು. ಕಾಂಗ್ರೆಸ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ ಬೀದರ್ ಹಾಗೂ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಎಸ್ಐಆರ್ ಜಾಗೃತಿ ಹಾಗೂ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆ ಕುರಿತು ಜನರಿಗೆ ಅಗತ್ಯ ಮಾಹಿತಿ ನೀಡಬೇಕು. ಮತದಾರರೇ ಪ್ರಜಾಪ್ರಭುತ್ವದ ಶಕ್ತಿಯಾಗಿದ್ದು, ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದ್ದರು. BLOಗಳ ಮನೆ ಮನೆಗೆ ಭೇಟಿ ನೀಡಿದ್ದಾಗ ಪಕ್ಷದ BLA 2 ಇರಬೇಕು. ಅರ್ಹರ ಹೆಸರು ಕೈಬಿಡದಂತೆ ನೋಡಿಕೊಳ್ಳಬೇಕೆಂದು ಸಂಸದ ಸಾಗರ್ ಖಂಡ್ರೆ ಹೇಳಿದ್ದರು. ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ದೋಷರಹಿತ ಮತದಾರ ಪಟ್ಟಿ ತಯಾರಿಸಬೇಕು. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಅರ್ಹ ಮತದಾರರ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕೆಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿದರು. ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಬೀದರ್ ಶಾಸಕ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ವಿಜಯ್ ಸಿಂಗ್, ಅರವಿಂದ್ ಕುಮಾರ್ ಅರಳೀಕೆ, ಪುಂಡಲೀಕರಾವ್, ಮುಖಂಡರಾದ ಭೀಮಸೇನ್ ರಾವ್ ಸಿಂಧೆ, ಜಾನ್ ವೆಲ್ಸಿ, ಅಬ್ದುಲ್ ಮನ್ನಾನ್ ಸೇಠ್, ಸಂಜಯ್ ಜಾಗೀರ್ದಾರ್, ಮಾಲಾ ಬಿ ನಾರಾಯಣರಾವ್, ಅಮೃತರಾವ್ ಚಿಂಕೋಡೆ, ರಾಜಶ್ರೀ ಸ್ವಾಮಿ, ಮೀನಾಕ್ಷಿ, ಸಂಗ್ರಾಮ್, ಪಂಡಿತರಾವ್ ಚಿದ್ರಿ, ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ MA ಸಮಿ ಮತ್ತಿತರರು ಇದ್ದರು. ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ನಿರೂಪಿಸಿದರು. ಇದು ಬಹಳ ದೊಡ್ಡ ಹುನ್ನಾರದ. ಇದು ಎಲ್ಲ ಕಣ್ಣು ಕರ್ನಾಟಕದಲ್ಲಿ ಇಟ್ಕೊಳ್ಬಾರ್ದಂತ ಹುನ್ನಾರ ಮಾಡೋದಂದ್ರೆ ಇದು SIR ತಂದಿದ್ದಾರೆ. ಇದು SIR ಅಂದ್ರೆ ಅಂಥದ್ದಿಲ್ಲ. ನೀವು ಭಾಳ ಸೀರಿಯಸ್ ಆಗಿ ಕಣ್ಣು ಬಿಟ್ಕೊಂಡು ಯಾವ ಸವಲತ್ತಿಲ್ಲ, ಯಾವುದೂ ಇದಿಲ್ಲ, ನೀವು ಬರೀ ಗುಲಾಮರಾಗಿರ್ತೀರಿ. ಈ ಥರ್ಡ್ ಜೆಂಡರ್ದಾರ ಅವ್ರಿಗೆ ಮತದಾನ ಹಕ್ಕೆ ಕೊಟ್ಟಿಲ್ಲ. ಎಲ್ಲ ಒಂದು ಪ್ರಶ್ನೆಗಳು SIR ಭಾಳ ಒಂದು ದೊಡ್ಡ 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 ಹುನ್ನಾರ ನಡೆದ. ಇದು ಅವ್ರಿಗೆ ಕಣ್ಣಾಗ ಏನಂದ್ರೆ ಕರ್ನಾಟಕ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಉದಾಹರಣೆ 40,000 EVMಗಳು ಸುಟ್ಟಿದ್ದಾರೆ. ಸುಮ್ಮನೆ ಗೆದ್ದಿಲ್ಲ. ಎಲ್ಲ ಎಲ್ಲಿ ಹೋಗ್ಬೇಕು, ಯಾವ ಬಟನ್ ಹಾಕೊಂಡ್ರೆ ಅದು ಅದಕ್ಕೆ ಹೋಗ್ಬೇಕು, ಯಾವುದೇ ಪಕ್ಷಕ್ಕೆ ಹೋಗ್ಬೇಕು. ನಮ್ಮ ಕಳ್ಕೊಳ್ಳಿಲ್ಲ ಸರ್. ಇದು ಭಾಳ ಒಂದು ದೊಡ್ಡ ಉದಾಹರಣೆ ನೋಡಿದ್ರೆ ಇದು ಒಂದು ಕಣ್ಣು ಎಚ್ಚರಿಕೆಯಲ್ಲಿದ್ದು ನಮ್ಮ ಯಾವ ಥರ ಕ್ಯಾನ್ಸಲ್ ಆಯ್ತು. ಕೈ ಓಡೆ ಮತ್ತೆ ತುಕಾರಾಮ್ ನಾವು ಊರಿಗೆ ಓಡಾಡಿ ಬಂದಿಲ್ಲ ಸರ್. ನಮಗೆಲ್ಲ ಕೈ ಜನ ಲಘು ಹೊಡೆದಾಗ ನಾಯಕ ಸೋದರ ಸೋದರಿಗೂ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸೋದರ ಸೋದರಿಗೆ ಮತ್ತೊಂದ್ಸಲ ಜೈ ಕಾಂಗ್ರೆಸ್ ಹೇಳಿ ಒಂದೇ ನಿಮಿಷ ಮಾತಾಡ್ತೀನಿ. ನಾ ಬೇರೆ ಮಾತಾಡೋಂಗಿಲ್ಲ.
ಒಂದು ಕನ್ಫ್ಯೂಸ್ ಐತೆ ಮೊನ್ನೆ. ಈ ಪಕ್ಷದ ಕ್ರೀಡೆಗಳು ಹೋದರೆ ಈ ಪಕ್ಷದ ಗ್ರೌಂಡ್ ಲೆವೆಲ್ ಕೆಲಸ ಮಾಡುವ ಉಗ್ರಾಹಿಗಳು ಬಹಳ ಜವಾಬ್ದಾರಿ ಇದೆ. ಇವತ್ತು ಕೆಪಿಸಿಸಿಯಿಂದ ಎಲ್ಲ ಕೆಪಿಸಿಸಿ ಘಟಕಗಳು ಬಹಳ ಮಹತ್ವದ ಕೆಲಸ ಇದೆ. ನಾವು ಗಳು ಗೌರ್ಮೆಂಟ್ ಇಂದ ಬರ್ತಾರೆ, ನಾವು ಮತ್ತೆ ಜೋಡಿಸಿ ನಾವು ಹೋಗಬೇಕಾಗ್ತದೆ. ಅದಕ್ಕೆ ಮುಂಚೆ ಶ್ರೀಮತಿ ಮೀನಾಕ್ಷಿ ಶರ್ಮಾ ಮೇಡಮ್ ಅವರು ಒಂದು 2 ನಿಮಿಷ ಮಾತಾಡೋದು. ಸನ್ಮಾನಕ್ಕೆ ನಮಸ್ಕಾರ ಮಾಡಿ ಅವೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಮಾಡುವಂತ ಕೆಲಸ ಇವತ್ತು ನಾನು ಪ್ರಾಮಾಣಿಕತೆಯಿಂದ ಮಾಡಿ ಪಕ್ಷವನ್ನು SIR ಅಂತ ಕೇಳಿದ್ರೆ ಈಗ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಏನು? ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿವರೆಗೆ SIR ಆಗಲಿಲ್ಲ ದೇಶದಲ್ಲಿ ಮತದಾರ ಪಟ್ಟಿ ನವೀಕರಿಸ್ತಾ ಇದ್ರು. ನವೀಕರಣ ಅಂದ್ರೆ ಹಿಂದಿನಿಂದ ಹಂಗೆ ಯಾರು ಹೊಸದಾಗಿ ಬರ್ತಾರ ಅವ್ರ ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಿದ್ರು. ಯಾರಾದ್ರೂ ಮತಪಟ್ರೆ ಅವ್ರ ಹೆಸರು ತೆಗೆದು ಹಾಕ್ತಾ ಇದ್ರು. ಆದರೆ ಇವತ್ತು ನೀವು ನೋಡಿ ಇದ್ರಲ್ಲಿ ಏನ್ ಮಾಡಿದ್ದಾರೆ, ಈಗ ಹೊಸದಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಮಾಡಿ ಇವತ್ತು ಅವರು ಮತದಾರ ಪಟ್ಟಿಯಿಂದ ಉದ್ದೇಶಪೂರ್ವಕವಾಗಿ ನಿಮ್ಮ ಹೆಸರುಗಳು ತೆಗಿಬೇಕು ಅಂತ ಹೇಳಿ ಇವತ್ತು ಹೊಸ ಮತದಾರ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ. ಇದು ಹಳೇದೇ ಮುಂದುವರಿತಾ ಇದೆ ಅಂತ ತಿಳ್ಕೊಬೇಡ್ರಿ. ಹಳೆ ಮತದಾರ ಪಟ್ಟಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ಸ್ ಏನಿದೆ, ಆ ಎನ್ಯುಮರೇಷನ್ ಫಾರ್ಮ್ಸ್ ಈಗ 30ನೇ ತಾರೀಕಿನಿಂದ ಕೊಡ್ತಾರೆ. ಮನೆಗೆ ಹೋಗಿ BLAಗಳು ಅವ್ರ ಜೊತೆ ನೀವು ಹೋಗ್ಬೇಕು. ಅವ್ರು 2 ಫಾರ್ಮ್ ಕೊಡ್ತಾರೆ. ಅದು 2025-26 ಅಂದ್ರೆ ಮೊನ್ನೆ ಜೂನ್ ವರೆಗೆ ಏನು ಮತದಾರ ಪಟ್ಟಿ ಇವರು ಅಪ್ಡೇಟ್ ಮಾಡಿದ್ದಾರೆ. ಜೂನ್ ವರೆಗೆ ಮತದಾರ ಪಟ್ಟಿ ಅಪ್ಡೇಟ್ ಮಾಡಿದ್ದು. ಮತ್ತೆ 2022ರಲ್ಲಿ ಏನು ಮತದಾರ 2002ರಲ್ಲಿ ಇದ್ದಂತ ಮತದಾರ ಪಟ್ಟಿಗೆ ಹೋಲಿಕೆ ಮಾಡ್ತಾರೆ. ಇವೆರಡೂ ಹೋಲಿಕೆ ಮಾಡಿ ಇವತ್ತು ಯಾರ್ಯಾರು ಬಿಟ್ಟು ಹೋಗಿದ್ದಾರೆ, ಆ ಬಿಟ್ಟು ಹೋಗಿದಂತವರು ಅವರಿಗೆ ಇವರು ಇವತ್ತು ಡೆಲೀಟ್ ಮಾಡ್ತಾರೆ. SIR ಬಗ್ಗೆ ಇದು ಒಂದು ತುಂಬಾ सीरियस विषय है। तुम सबको मालूम होना चाहिए ये SIR के बारे में पूरे देश में क्या हो रहा है बोल के। पिछली कांग्रेस सरकार में भी हुआ है SIR, मगर इस तरीके का नहीं। SIR में बदमाशी करना, गरीबों के नाम कट कर देना, दलित बैकवर्ड माइनॉरिटीज के नाम पर्टिकुलरली उसमें हटाना। आपको मालूम होना चाहिए एक गरीब वो मेहनत करना छोड़ के ये गवर्नमेंट के ऑफिसर्स के चक्कर, ये BLO के चक्कर, डॉक्यूमेंट्स निकाल के देने का चक्कर, उनको पता है ये गरीब नहीं कर सकता बोला। तो कभी भी गरीब देश के लिए, कांग्रेस पार्टी के लिए खैरा है बोल के उनको पता है। तो गरीबों को कैसा कट करना बोल के एक नया सिस्टम निकाल के ये प्रॉब्लम करे। पिछले बार भी SIR हुआ है, पिछली गवर्नमेंट में भी 99%, 95% SIR में सभी के नाम क्लियर हुए पिछले गवर्नमेंट में। इस गवर्नमेंट में क्यों टीका टिप्पणी और क्यों डायरेक्ट उनका नाम ले रहे हैं? तो आप देख चुके हैं बिहार, कलकत्ता, महाराष्ट्र कितने लाखों लोगों का नाम कट कर दिए। SIR 30ನೇ ತಾರೀಕಿಂದ ನಡೆಯಲಿದೆ. ಈಗಾಗಲೇ ಮ್ಯಾಪಿಂಗು ಕೂಡ ಆಗಿದೆ. ಆದರೆ
ಮ್ಯಾಪಿಂಗಿಗೆ ಒಂದು ಮೊದಲೇನು ಏನು ಅಂತಂದ್ರೆ ಮ್ಯಾಪಿಂಗಿಗೂ ಮತ್ತೇನು 30ನೇ ತಾರೀಕಿಗೆ ಏನು ನಾವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಅಪ್ ಮಾಡ್ತೀವಿ, ಇದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ನಾವು ಯಾರು ಟೆನ್ಷನ್ ತಗೊಂಡು ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಜನ ನನಗೆ ಬಂದು ಹೇಳಿದ್ದಾರೆ ಈ ಮ್ಯಾಪಿಂಗ್ ಕರೆಕ್ಟ್ ಆಗಿಲ್ಲ, ಮ್ಯಾಪಿಂಗ್ ಆಗ್ತಾ ಇಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೂ ಕೂಡ 30ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಾವು ಫಾರ್ಮ್ ಫಿಲ್ ಅಪ್ ಮಾಡಿದ್ರು ಕೂಡ ಸಾಕು. ಈಗ ಮ್ಯಾಪಿಂಗ್ ಆದ್ಮೇಲೂ ಕೂಡ ನಾವು ಫಾರ್ಮ್ ಫಿಲ್ ಅಪ್ ಮಾಡಿಲ್ಲ ಅಂತಂದ್ರೆ ಆವಾಗಲೂ ಕೂಡ ನಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಬರೋದಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನು ಅಂತಂದ್ರೆ ಏನು ಫಾರ್ಮ್ಸ್ ಅಂತ ಇರ್ತವೆ, ಎನ್ಯುಮರೇಷನ್ ಫಾರ್ಮ್ ಅಂತ. ಆ ಫಾರ್ಮ್ ಅನ್ನು ನಾವು ಸರಿಯಾಗಿ ನಾವು ಫಿಲ್ ಅಪ್ ಮಾಡಬೇಕು. ನಾವು ಬಹಳ ಜನರಿಗೆ ಅನ್ಸ್ಬೋದು ಏನಂತಂದ್ರೆ ನಾವು 4 ಸಲ ಮತ ಹಾಕಿದೀವಿ, 5 ಸಲ ಹಾಕಿದೀವಿ, ಅಥವಾ ನಮ್ಮ ಮ್ಯಾಪಿಂಗ್ ಎಲ್ಲ ಬಂದಿದೆ, ನಾವು ಫಾರ್ಮ್ ಫಿಲ್ ಅಪ್ ಮಾಡಿಲ್ಲ ಅಂತಂದ್ರೆ 100ಕ್ಕೆ 100 ನಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಕಟ್ ಆಗೋದು ನಿಶ್ಚಿತ. ಅದಕ್ಕೆ ಮುಖ್ಯವಾದದ್ದು ಏನು ಅಂತಂದ್ರೆ ನಮ್ಮೆಲ್ಲ BLAಗಳು ಏನ್ ಮಾಡ್ಬೇಕು ಅಂತಂದ್ರೆ ಸರಿಯಾಗಿ ನಾವು ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು. ಆ ಫಾರ್ಮ್ ಫಿಲ್ ಅಪ್ ಮಾಡಿಲ್ಲ ಅಂತಂದ್ರೆ ನಾವು ಮತ್ತೊಂದ್ಸಲ ಹೇಳ್ತಾ ಇದೀನಿ, ನಮ್ಮ ಹೆಸರು ಮತದಾರ ಪಟ್ಟಿಯಿಂದ ಕಟ್ ಆಗತ್ತೆ. ಈಗಾಗಲೇ BLAಗಳು ಈಗಾಗಲೇ ಎಲ್ಲ ಕಡೆ ಅಪಾಯಿಂಟ್ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ವತಿಯಿಂದ. ಇದು ಏನು ಹೊಸದಾಗಿ ಏನು ನಡೀತಾ ಇದೆ, ಈಗಾಗಲೇ ಬಿಹಾರ, ತಮಿಳುನಾಡು, ಇವತ್ತ ಪಶ್ಚಿಮ ಬಂಗಾಳದಲ್ಲಿ ತಾವು ನೋಡಿದ್ರಿ ಯಾವ ರೀತಿ ಚುನಾವಣೆಗಳಾಯಿತು, ಯಾವ ರೀತಿ ಭಾರತೀಯ ಜನತಾ ಪಕ್ಷದವರು ಯಾವ ರೀತಿ ಕಾರ್ಯಗಳು ಮಾಡಿದ್ದಾರೆ ಅವರು. ಈಗ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತ ಇದು ನಡೀತಾ ಇದೆ. ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹರಿಪ್ರಸಾದರವರು SIR ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ರು ಬೆಂಗಳೂರಿನಲ್ಲಿ. ಬಹಳ ಗಂಭೀರ ವಿಚಾರಗಳನ್ನು, ಇದಕ್ಕೆ ಬಹಳ ಗಂಭೀರತೆ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ತಗೊಂಡಿದ್ದಾರೆ. ಇವತ್ತು ನಿಜವಾಗ್ಲೂ ತಾವೆಲ್ಲ ಕೂಡ ಬೂತ್ ಮಟ್ಟದಲ್ಲಿ SIR ಈಗ BLO ಮತ್ತು BLO ಕೆಲಸ ಸರ್ಕಾರ ವತಿಯಿಂದ ಅವ್ರು ಏನ್ ಮಾಡಬೇಕು, ಅವರು ಮತ್ತು BLAಗಳು ಸಾಗರ್ ಖಂಡ್ರೆ ಅವರು ಹೇಳಿದಾಗೆ ನಾವು ಜೊತೆಗೂಡಿ ಅವರ ಅಧಿಕಾರಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿ ಇವತ್ತು ಎಲ್ಲೆಲ್ಲಿ ಈ ಮತದಾನದಲ್ಲಿ 2002, 2025 ಬಗ್ಗೆ ಸಾಗರ್ ಅವರು ಹೇಳಿದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ಈ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರೇ ಬಂದಿಲ್ಲ ಅಂದ್ರೆ ಆ ಚುನಾವಣೆ ಸಮಯದಲ್ಲಿ ನಾವು ನಮಗೆ ಓಟೇ ಬಂದಿಲ್ಲ, ನಮ್ಗೆ ಇದನ್ನೇ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಇವಾಗ ಏನು ಸಮಯ ಇದೆ, ಮುಂದಿನ ತಿಂಗಳು 30ನೇ ತಾರೀಕುವರೆಗೆ ಇದೆ. 30ನೇ ತಾರೀಕಿಂದ ಮನೆಗೆ BLA 1 ಬರ್ತಾರೆ, ಸರ್ಕಾರಿ ಬಳಗ ಬರ್ತಾ ಇದೆ ಅಂತದ. ಆ ಸಂದರ್ಭದಲ್ಲಿ ಈ ಉದಾಹರಣೆ ನಾನು ಚಿನ್ಕೊಡಕ್ಕೆ ನೀನು ಹೋಗಿದ್ದ ನಮ್ಮ ವಿಠಲ್ ಒಬ್ರು, ಇಬ್ಬರು BLAಗಳಾಗಿದ್ರಿ. ನೀವು ಈ 30ನೇ ತಾರೀಕಿಂದ ಏನು ಸರ್ವೆ ಮಾಡಕ್ಕೆ ಬರ್ತಾರೋ ಆ ಸಂದರ್ಭದಲ್ಲಿ ಒಂದು ಗಲ್ಲಿನೂ ಬಿಡ್ಲಾರ್ದಾಗ ಯಾವ ಬೂತ್ನ ಇರ್ತಕ್ಕಂಥ ಎಲ್ಲ ಮನೆಗೆ ಅವ್ರಿಗೆ ಕರ್ಕೊಂಡು ಹೋಗು, ವೋಟರ್ ಲಿಸ್ಟ್ ತರ್ತಾರೆ ಅವರು. 2002 ವೋಟರ್ ಲಿಸ್ಟ್ ಅಂತ ಅಲ್ಲೇನು ಬಂತು, ಈಗ ಮಾಡ್ತಕ್ಕಂಥ ವೋಟರ್ ಲಿಸ್ಟು ಆ ಚೆಕ್ ಮಾಡಿಕೊಂಡು ಏನಾದರೂ ಅಲ್ಲಿ ವ್ಯತ್ಯಾಸ ಇದ್ದಲ್ಲಿ ಅಲ್ಲೇ ಸರಿಪಡಿಸಬೇಕು. ಮತ್ತು ಅದ್ರಾಗ ನೀವು ಮಾಡೋದಕ್ಕಿಂತ ವೋಟರ್ಸ್ ಇದ್ದವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ಹಾಕೊಂಡು ಹಿಡ್ಕೊಂಡು ಎಲ್ಲರೂ ಹೇಳ್ಯಾರ, ಓಟೇ ಹಾಕಿಲ್ಲ ಅಂದ್ರೆ ನಾವು ಈ ದೇಶದ ನಾಗರಿಕರೇ ಅಲ್ಲ ಅಂತ ಲೆಕ್ಕ ಮಾಡ್ತಾರೆ. ಮನೆ ಇದ್ದರೆ ಕ್ಯಾನ್ಸಲ್, ಕೇಸ್ ಹಾಕ್ಲಕ್ಕೆ ಭಾರಿ ಮಾಡ್ತಾರ. ಅದಕ್ಕೆ ನಾವು ಸಹಿತ ಮತದಾರ ಆಗಿರ್ತಕ್ಕಂಥವರು ನಾವು ಕರೆಕ್ಟ್ ಆಗಿ ಮನೆಗೆ ಬಂದಾಗ ಮನೆಯಲ್ಲಿ ಅವರಿಗೆ ಸಂಪೂರ್ಣವಾದಂತ ಅವರು ಒಟ್ಟು ಚೆಕ್ ಮಾಡಿಕೊಂಡು ನಮ್ಮ ಹೆಸರುಗಳು ನೋಡಿಕೊಂಡು ಏನಾದರೂ ಕರೆಕ್ಷನ್ ಇದ್ರೆ ಆ ಸಂದರ್ಭದಲ್ಲೇ ಕರೆಕ್ಷನ್ ಮಾಡಬೇಕು. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ 40ರಿಂದ 50 ಸಾವಿರ ಅನರ್ಹರ ಹೆಸರು ಸೇರಿರುವ ಶಂಕೆ ಇದೆ. ಹೀಗಾಗಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನ ವೇಳೆ ವಿಶೇಷ ನಿಗಾ ಇಡಬೇಕೆಂದು JDS ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತದಿಂದ FIR ಕುರಿತು ವಿವಿಧ ಪಕ್ಷದ ಬೂತ್ ಏಜೆಂಟರು, ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ವಿಶೇಷ ಕಾರ್ಯಾಗಾರ ವೇಳೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಈ ಕುರಿತು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಅನರ್ಹ ಮತದಾರರು ಹೇಗೆ ಮತಪಟ್ಟಿಯಲ್ಲಿ ಸೇರಿದ್ದಾರೆ ಎಂಬ ಬಗ್ಗೆ ಡಬಲ್ ವೋಟರ್ಸ್ ID ಹೊಂದಿರುವುದು ಸೇರಿ ವಿವಿಧ ದಾಖಲೆಗಳನ್ನು ಸೇರಿಸಿ ಕಠಿಣ ಕ್ರಮಕ್ಕೆ ಕೋರಿದ್ದರು.
ಜಿಲ್ಲಾ ಕೇಂದ್ರ ಬೀದರ್ ನಗರ ಒಳಗೊಂಡ ಉತ್ತರ ಕ್ಷೇತ್ರದ ವಿವಿಧೆಡೆ 40 ರಿಂದ 50 ಸಾವಿರದಷ್ಟು ಅನರ್ಹ ಅಧಿಕೃತ ಹೆಸರು ಮತದಾರ ಪಟ್ಟಿಯಲ್ಲಿ ಸೇರಿದ ಶಂಕೆ ಇದೆ. ಮತದಾರ ಪಟ್ಟಿಯಲ್ಲಿ ಈ ತರ ಅನರ್ಹರ ಹೆಸರಿದ್ದರೆ ಚುನಾವಣೆ ಪಾರದರ್ಶಕತೆ ಕಾಪಾಡುವುದು ಅಸಾಧ್ಯ. ಫಲಿತಾಂಶ ಸಹ ಉಲ್ಟಾಪಲ್ಟಾ ಆಗಿ ಪ್ರಜಾತಂತ್ರದ ವ್ಯವಸ್ಥೆಯೇ ಹಾಳಾಗುತ್ತದೆ. ಅರ್ಹರ ಹಕ್ಕು ಅನರ್ಹರು ಕಸಿದಂತಾಗುತ್ತದೆ. ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗೂ ಮೀರಿದ್ದಾಗಿದೆ. ಹೀಗಾಗಿ ಈ ವಿಷಯ ಗಂಭೀರವಾಗಿ ಪರಿಗಣಿಸುವಂತೆ ಆಗ್ರಹಿಸಿದ್ದಾರೆ. ಬೀದರ್ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿ ತೆಲಂಗಾಣ ಇದೆ. ತೆಲಂಗಾಣದ ಜಹೀರಾಬಾದ್ ತಾಲೂಕು ಹಾಗೂ ಸುತ್ತಲಿನ ಅನೇಕ ಗ್ರಾಮಗಳು ಉತ್ತರ ಕ್ಷೇತ್ರಕ್ಕೆ ಹೊಂದಿಕೊಂಡಿವೆ. ನೆರೆ ರಾಜ್ಯದ ಸಹಸ್ರಾರು ಜನರು ತೆಲಂಗಾಣದ ಜೊತೆಗೆ ಬೀದರ್ ಮತಪಟ್ಟಿಯಲ್ಲಿ ತಮ್ಮ ಹೆಸರು ಹೊಂದಿದ್ದಾರೆ. ಇಂಥವರಲ್ಲಿ 2 ಕಡೆಗಳ ವೋಟರ್ ಐಡಿ ಇತರೆ ದಾಖಲೆಗಳು ಇವೆ. ಪ್ರತಿ ಚುನಾವಣೆಗಳಲ್ಲಿಯೂ ಇಲ್ಲಿರದ ಹೊರ ರಾಜ್ಯದ ಸಹಸ್ರಾರು ಅನರ್ಹ ಮತದಾರರು ಇಲ್ಲಿಗೆ ಬಂದು ಮತ ಹಾಕುತ್ತಾರೆ. ಇವರಿಗೆ ಕೆಲ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಸಾಥ್ ನೀಡಿ ಚುನಾವಣೆ ಅಕ್ರಮದಲ್ಲಿ ತೊಡಗಿ ಪ್ರಜಾತಂತ್ರ ವ್ಯವಸ್ಥೆ ಬಡ್ಡು ಮೂಡಲು ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆಂಬ ಗಂಭೀರ ಆರೋಪ ನಾಗಮಾರ್ಪಳ್ಳಿ ಹೊರಿಸಿದ್ದಾರೆ. ನಗರ ಸೇರಿದಂತೆ ಕೇಂದ್ರದ ವಿವಿಧೆಡೆ ನಾನಾ ಕಡೆ ಅಂಗಡಿ, ಮಾಲ್, ಹೋಟೆಲ್, ಕಾರ್ಖಾನೆ ಅಲ್ಲದೆ ವಿವಿಧ ಕೆಲಸ ಮಾಡಲು ಪಶ್ಚಿಮ ಬಂಗಾಳ, ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ್, ಅಸ್ಸಾಂ ಇತರೆ ರಾಜ್ಯದ ಸಹಸ್ರಾರು ವಲಸಿಗರು ಬಂದಿದ್ದಾರೆ. ಇಂಥವರಿಗೂ ಸಹ ಇಲ್ಲಿ ವ್ಯವಸ್ಥಿತವಾಗಿ ವೋಟರ್ ಐಡಿ ಕೊಟ್ಟು ಮತಪಟ್ಟಿಗೆ ಹೆಸರು ಸೇರಿಸಲಾಗಿದೆ. ಅಕ್ರಮ ಬಾಂಗ್ಲಾ ನುಸುಳಿಕೋರರ ಹೆಸರು ಸಹ ಸೇರಿದ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ನರ್ಸಿಂಗ್ ಸೇರಿ ವಿವಿಧ ಕಾಲೇಜುಗಳಲ್ಲಿ ಓದುತ್ತಿರುವ ಕೇರಳ ಇತರೆ ರಾಜ್ಯಗಳ ವಿದ್ಯಾರ್ಥಿಗಳಿಗೂ ಇಲ್ಲಿನ ಮತಪಟ್ಟಿಗೆ ಹೆಸರು ಸೇರಿಸಲಾಗಿದೆ. ಈ ಅಂಶಗಳನ್ನು ಗಮನಿಸಿದರೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಅನರ್ಹರು ಇರುವುದು ಸ್ಪಷ್ಟವಾಗುತ್ತಿದೆ. ಎಸ್ಐಆರ್ ಯಶಸ್ವಿಯಾಗಬೇಕಾದರೆ ಎಲ್ಲ ಅನರ್ಹ ಮತದಾರರಿಗೆ ಕೂಕ್ ನೀಡಬೇಕೆಂದು ಆಗ್ರಹಿಸಲಾಗಿದೆ. ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ ದೂರಿನ ಪ್ರತಿಗಳನ್ನು ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯುಕ್ತರಿಗೂ ರವಾನಿಸಲಾಗಿದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪ್ರಮುಖರಾದ ಅಶೋಕ್ ಕೋಡ್ಗೆ, ಲಲಿತಾ ಕರಂಜೆ, ವಿಜಯ್ ಮೇತ್ರೆ, ಪ್ರಸಾದ್ ಪಾಟೀಲ್ ಚಿಮ್ಕೋಟ್, ಪೀಟರ್ ಶ್ರೀಮಂಡಲ್, ಶಿವಕುಮಾರ್ ಭಾಲ್ಕೆ ಸೇರಿದಂತೆ ಇತರರಿದ್ದರು. 88% ಈ ಮ್ಯಾಪಿಂಗ್ ಆಗಿದೆ ಅಂತಂದರೆ ಈಗ ಕೆಲವು ವೋಟರ್ಸ್ ಏನಾಗಿದೆ ಸರ್ ಇಲ್ಲೂ ಇದ್ದಾರೆ. ನಾಟ್ ಟಾಕಿಂಗ್ ವಿತ್ ಇನ್ ದ AC, not the assembly constituency, not in the same part, who are out of the assembly constituency, who are in other states. For example, Telangana idare, Zairabad idare, because this being a border area, the voters are like, some people are in Zairabad, Ilkanti anta pakadalide in Telanganadalli. ಆಮೇಲೆ few voters, for example, Aliyambur ಅಂತ ಇಲ್ಲಿ ಒಂದು ವಿಲೇಜ್ ಇದೆ. ಇದೇ AC ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಂಬರ್ 50ಯಲ್ಲಿ ಅಲ್ಲಿಂದ ಒಂದು 300 ಪ್ರತಿಶತ ಅವ್ರ ಮನೇನೂ ಇಲ್ಲ ಇಲ್ಲಿ. One single house is not there. When election is there, that day they will come in the bus. 300 voters, they will vote and go back. One. Yerenedu. Last elections also, I had complained about this regarding this, sir. Death ಆಗಿರ್ತಾರೆ ಸರ್. ಈಗ ನಾನು ಸುಮಾರು ಫೈಂಡ್ ಔಟ್ ಮಾಡಿ ನೀವು ಸಬ್ಮಿಟ್ ಮಾಡ್ತೀನಿ. ನಾನೊಂದು 3,000-4,000 ಡೆತ್ ತಂದು ನಿಮ್ಮ ಜೊತೆ ಅದನ್ನು ಕೂಡ ಕೊಡ್ತೀನಿ. ಐ ಆಮ್ ನಾಟ್ ಟಾಕಿಂಗ್ ಅನ್ಅಥರೈಸ್ಡ್. With authorized documents in my hand, I am speaking about this. I will submit the same to your kind self also. Please need to introspect and see, let this intensive care be really intensive and take appropriate action regarding this. And like as you said, any ineligible voters should not be there, but any eligible voters should not be missed. That is the contention of this system, what we are doing it. ಈಗ ಹೈದರಾಬಾದಿಂದ ಮ್ಯಾಪಿಂಗ್ ಆಗಿರ್ತದನ್ನ ಹೇಗೆ ಮಾಡ್ತೀರಿ ಅಂತ ನನ್ನೊಂದು ಪ್ರಶ್ನೆ ಸರ್. ಫಸ್ಟ್ ಕ್ವಶ್ಚನ್. ಸೊ ಅದರಲ್ಲಿ ಅವ್ರ ಮನೆಯಲ್ಲಿ ಅವರು ಇಲ್ಲೇ ಬಂದು ಇಲ್ಲೇ ಇದ್ದರೆ ಅವ್ರು ಸೈನ್ ಮಾಡಿಕೊಟ್ರೆ ನಾವು ಅದನ್ನು ತೊಗೊಂಡು ಅಪ್ಲೋಡ್ ಮಾಡ್ತೀವಿ. ಇನ್ ಕೇಸ್ ಅವ್ರದ್ದು ಬೇರೆ ಕಡೆ ಇದ್ರಂದರೆ ಅವ್ರ ಫಾರ್ಮು ವಾಪಸ್ ಬರೋದಿಲ್ಲ. ಸೊ ಆಟೋಮೆಟಿಕ್ಲಿ ಡ್ರಾಫ್ಟ್ ರೋಲಲ್ಲಿ ಅವ್ರ ಹೆಸರು ಬರೋದಿಲ್ಲ. ಆಮೇಲೆ ಡಿಕ್ಲರೇಷನ್ ಸ್ಪಷ್ಟವಾಗಿ ನಾವು ತೊಗೊಳ್ತಾ ಇದ್ದೀವಿ ಸರ್. ಅದರಲ್ಲಿ ಅಂದರೆ ನಂದು ಒಂದೇ ಇದರಲ್ಲಿ ಹೆಸರು ಇದೆ ಅನ್ನೋದನ್ನು. ಸೊ ಇದಾದ ಮೇಲೂ ನಾವು ಅಬ್ಜೆಕ್ಷನ್ ಪೀರಿಯಡ್ 1 ಮಂತ್ ಟೈಮ್ ಇದೆ. ಸೊ ಆ ಸಂದರ್ಭದಲ್ಲೂ ನಾವು ವೆರಿಫೈ ಮಾಡ್ತೀವಿ ಸರ್. ಮತ್ತು ಪಬ್ಲಿಕ್ ಕಡೆಯಿಂದ ಏನು ಅಬ್ಜೆಕ್ಷನ್ಸ್ ಬರ್ತವೆ ಮತ್ತು ನಮ್ಮಲ್ಲಿ ಏನು ನಮ್ಮ ಸಾಫ್ಟ್ವೇರಲ್ಲಿ ಏನು ಡೂಪ್ಲಿಕೇಟ್ ಅಂತ ಡಿಸ್ಪ್ಲೇ ಮಾಡುತ್ತೆ ಎಲ್ಲನೂ ಪರಿಶೀಲನೆ ಮಾಡಿ ERO ಅವರು ಅದಕ್ಕೆ ವೆರಿಫೈ ಮಾಡಿ ಆರ್ಡರ್ ಪಾಸ್ ಮಾಡಿ. ವಿತಿನ್ AC ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥದ್ದು ವಿತಿನ್ ದ ಪಾರ್ಟ್. ಐ ಹ್ಯಾವ್ ನಂದೊಂದು ಮಾಧವ್ ನಗರದಲ್ಲಿ ಮನೆ ಇದೆ. ಐ ಹ್ಯಾವ್ ಎನ್ ವೋಟರ್ ಐಡಿ ಇದೆ. ಐ ಹ್ಯಾವ್ ಒನ್ ಮೋರ್ ಹೌಸ್ ಇನ್ ವಿದ್ಯಾನಗರ್. ಅಲ್ಲೂ ನನ್ನ ಎಪಿಕ್ ನಂಬರ್ ಅಡ್ರೆಸ್ ಚೇಂಜ್ ಇರೋದಕ್ಕೆ ಅಲ್ಲೊಂದು ಎಪಿಕ್ ನಂಬರ್ ಇದೆ, ಇಲ್ಲೊಂದು ಎಪಿಕ್ ನಂಬರ್ ಇದೆ. ಆ ಎಕ್ಸಾಂಪಲ್ ಕೂಡ ಒಂದು 200 ತಂದಿದ್ದೀನಿ ಸರ್. ಅದೊಂದು 200 ತಂದಿದ್ದೀನಿ. ಆ ಥರ ನಿಮಗೆ 19,000 ಕೊಡ್ತೀನಿ ಸರ್. ದಟ್ ಮೈ ಪೀಪಲ್ ಆರ್ ವರ್ಕಿಂಗ್, ಮೈ ಸಿಸ್ಟರ್ ಇಸ್ ವರ್ಕಿಂಗ್, ಹಾಫ್ ಆಫ್ ದಮ್ ಎಲ್ಲ ಕೆಲಸ ಮಾಡ್ತಾರೆ ಅಟ್ ಪ್ರೆಸೆಂಟ್ ಆಗಿರೋದು. ಆ್ಯಂಡ್ ವಿತ್ ಡಾಕ್ಯುಮೆಂಟ್ಸ್ ನೀವು ತಂದಿದ್ದೀನಿ, ನನ್ನ ಹತ್ರನೂ ಇದೆ, ನನ್ನ ಫೈಲಲ್ಲಿದೆ. ಅದು ಕೂಡ ತಮಗೆ
ಕಂಪ್ಲೀಟ್ ಫೈಲೇ ತಂದಿದ್ದೀವಿ ಸರ್, ಅದು ಒಂದು ಇದೆ. ಇದಕ್ಕೆ ಹೇಗೆ ನಾವು ರೆಕ್ಟಿಫೈ ಸರಿ. ಈಗ SIR ಮುಖ್ಯ ಉದ್ದೇಶನೇ ಇದೆ ಸರ್, ಏನಂದರೆ ಅಥವಾ ಆ ಸಂದರ್ಭದಲ್ಲಿಯೂ ನಾವು ಫಾರ್ಮನ್ನು ವೆರಿಫೈ ಮಾಡ್ತೀವಿ ಸರ್. ಆ್ಯಕ್ಚುಲಿ ನಮ್ಮ BLO ಹೋದಾಗ ಅವರು ಅಲ್ಲಿ ಇರಬೇಕಾಗತ್ತೆ ಅಥವಾ ಅವ್ರ ಮನೆಯಲ್ಲಿ ಒಬ್ಬರು ಇರಬೇಕಾಗತ್ತೆ. ಆದಾಗ್ಯೂ ನಮ್ಮ BLO ಬೇರೆ ಕಡೆ ಇದ್ದರೆ ಅವ್ರ ಮೊಬೈಲಲ್ಲಿ ERO ಲಾಗಿನ್ನಲ್ಲಿ 2 ಕಡೆ ಇದ್ದು ರಿಫ್ಲೆಕ್ಟ್ ಆಗುತ್ತೆ. ಸೊ ಅವ್ರು ನೋಟಿಸ್ ಕೊಟ್ಟು ಅದು ಸಂಬಂಧಪಟ್ಟಾಗಿ ನಾವು ಒಂದು ಕಡೆ ಅದನ್ನು ಡಿಲೀಟ್ ಮಾಡುವಂಥದ್ದು ಮಾಡ್ತೀವಿ. ಯಾರು ಡೆತ್ ಆಗಿದ್ದಾರೆ ಅವ್ರ ಫಾರ್ಮ್ ವಾಪಸ್ ಬರೋದಿಲ್ಲ, ಅವ್ರು 100% ಡಿಲೀಟ್ ಆಗ್ತದೆ. Sir, same day SSR was taking place every year. Last year also this has taken place in October. So same thing again. Such photocopies after the SSR ಆದಮೇಲೆ BLOs ಆಫೀಸರ್ಸ್ ಹೋಗಿ ಪರಿಶೀಲನೆ ಮಾಡಿದ್ಮೇಲೆ ಮತ್ತೆ ಹೆಸರು ಮತ್ತೆ ಪಟ್ಟಿಯಲ್ಲಿ ಬಂದಿದೆ ಅಲ್ಲ ಸರ್, ಯಾಕೆ ಸರ್? ಸರ್ ಇದು ಈಗ ಮತ್ತೆ ನಾವು ಡ್ರಾಫ್ಟ್ ಮೇಲೆ ಅದು ಸರ್ ಓನ್ಲಿ ನಾವು ಎಡಿಷನ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ. ಎಲೆಕ್ಷನ್ ಇಯರಲ್ಲಿ ಮಾತ್ರ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟು ಅದರ ಪ್ರಕಾರ ಡೆಸಿಷನ್ಸನ್ನು ನಾವು ಮಾಡ್ತಾ ಇರ್ತೀವಿ ಸರ್. ಸೊ ಈಗ ಏನಂದರೆ ಇಂಟೆನ್ಸಿವ್ ಆಗಿ ಮಾಡ್ತಾ ಇದ್ದೀವಿ ನಾವು, ಪ್ರತಿಯೊಂದು ಈಚ್ ಇಂಡಿವಿಜುವಲ್ ಚೆಕ್ ಮಾಡೇ ಮಾಡ್ತೀವಿ. ಸೊ ಅಂಥದ್ರಲ್ಲಿ 1 ಮಂತ್ ಟೈಮು ಕೊಟ್ಟಿದ್ದೀವಿ ಸರ್. ಅದರಲ್ಲಿ ನಿಮ್ಮ BLA ಇರ್ತಾರೆ, ನಮ್ಮ BLOs ಇರ್ತಾರೆ. ಆ ರೀತಿ ಏನಾದರೂ ಇದ್ದರೆ ಅವ್ರ ಗಮನಕ್ಕೆ ಅಲ್ಲಿ ಅವರಿಗೆ ಡಾಕ್ಯುಮೆಂಟ್ ಇದು ಮಾಡಿದರೆ ನಾವು ಅಬ್ಜೆಕ್ಷನನ್ನು ಇದು ಮಾಡ್ತೀವಿ. ಮತ್ತು ಪ್ರತಿಯೊಂದು ಹಿಯರಿಂಗ್ ಮಾಡ್ತೀವಿ ಸರ್. ಹಿಯರಿಂಗ್ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಅವರು ಅಲ್ಲಿ ಉಳಿಸ್ಕೊಳ್ಳೋರಿದ್ರೆ ಅಲ್ಲಿ ಉಳಿಸ್ಕೊಳ್ಳೋರು, ಇಲ್ಲಿ ಉಳಿಸ್ಕೊಳ್ಳೋದ್ರೆ ಇಲ್ಲಿ ಉಳಿಸ್ಕೊಳ್ಳೋರು, ಅವ್ರಿಗೆ ಆಪ್ಷನ್ ಕೊಡಬೇಕಾಗುತ್ತೆ. ಈಗ ನಾವು ಅವ್ರು ಕೇಳಿ ಡಿಲೀಟ್ ಮಾಡಬೇಕಾಗುತ್ತೆ. ಅವಾಗ ನಾವು ನೋಟಿಸ್ ಕೊಟ್ಟು ಅವರು ಎಲ್ಲಿ ಅವ್ರು ಉಳಿಸ್ಕೊಳ್ತಾರೆ, ಎಲ್ಲಿ ಡಿಲಿಷನ್ ಮಾಡೋದನ್ನು ಅವ್ರು ಆಪ್ಷನ್ ಕೊಟ್ಟ ಮೇಲೆ ಎಲ್ಲಿ ಅವ್ರು ಉಳಿಸ್ಕೊಳ್ಳೋಕೆ ಇಚ್ಛೆ ಪಡ್ತಾರೆ ಅಲ್ಲಿ ಇರ್ತೀವಿ, ಎಲ್ಲಿ ಅವರು ಇಚ್ಛೆ ಇಲ್ಲ ಅಲ್ಲಿ ಡಿಲೀಟ್. ಈಗ ಸುಮಾರು ಜನ ಬಿಕಾಸ್ ಶಿ ಡಸಂಟ್ ಹ್ಯಾವ್ ದ ಬ್ಯಾಕ್ಗ್ರೌಂಡ್ ಆಫ್ 2002 2002 ಅವ್ರ ತಂದೆ ತಾಯಿಗಳು ಮತಪಟ್ಟಿಯಲ್ಲಿ ಹೆಸರೇ ಇಲ್ಲ. ಶಿ ಮೈಟ್ ಬಿ ಇಲ್ಲಿಗಲ್ ಇಮಿಗ್ರೆಂಟ್ ಟು ದಿಸ್ ನೇಷನ್ ಇಟ್ ಸೆಲ್ಫ್, ಆರ್ ಶಿ ಡಸಂಟ್ ಹ್ಯಾವ್ ದ ಡೇಟಾ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್, ಇಲ್ಲಿ ಇರ್ತಕ್ಕಂಥ ವೋಟರ್ ನನ್ನ ಮಗಳಿದ್ದಾರೆ ಇವರು ಅಂತ ಎಂಟ್ರಿ ಮಾಡಿ ಅಂತ ನಮ್ಮ BLOಗಳು ಹೇಳ್ತಾ ಇದ್ದಾರೆ. ಅದು ಸುಮಾರು BLOಗಳಿಗೂ ಗೊತ್ತಿದೆ. ಐ ಥಿಂಕ್ ಅವೇರ್ ಆಫ್ ದಟ್. ಅವ್ರು ಯಾರ್ಯಾರು ಗೊತ್ತಿದೆ ಅದು ತಾವು ಅದನ್ನು ಕೈ ಎತ್ತಿ ಹೇಳ್ಬೋದು, ಇವರೇ ನನ್ನ ಮಗಳಂತ. ನಿಮಗೂ ಪಾಪ ಇಲ್ಲ ನಿಮ್ಮ ಮಗಳು ಹೆಂಗೆ ಆಗ್ತಾರೆ ದಾಖಲೆ ಬೇಕಂತ ನೀವು ಕೇಳಿದ್ರಿ. ಈ ವಿಷಯ ನಮಗೂ ಗಮನಕ್ಕೆ ಬಂದಿದೆ. ಹೌ ಡು ವಿ ರೆಕ್ಟಿಫೈ ದಿಸ್ ಸರ್? ಸರ್ ಏನು ನಾವಲ್ಲಿ ಐಡೆಂಟಿಫೈ ಮಾಡಿದೆ. ಸೊ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 3 ಲಕ್ಷ ಐಡೆಂಟಿಫೈ ಮಾಡಿದೆ. ಸೊ ಇಂಥ ಆ್ಯಕ್ಚುಲಿ ಏನಿದೆ ಅಂದರೆ ಮದುವೆ ಆಗಿ ಬಂದವರು ಅವರ ಮೂಲ ಅವ್ರ ತಂದೆ ಅಲ್ಲಿ ಏನು ಪಾರ್ಟ್ ಇದೆಯಲ್ಲ ಅಲ್ಲಿ ಮೂಲ ಅಲ್ಲಿರೋ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಮತ್ತು ಅವ್ರ ತಂದೆ ಮತ್ತು ತಾಯಿದು ಅಲ್ಲಿದು ಪಾರ್ಟು ಸೀರಿಯಲ್ ನಂಬರ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಅದು ಏನು ತೊಂದರೆ ಆಗಿದೆ. ಇನ್ ಕೇಸ್ ಅವರು ಇಲ್ಲಿಂದ ಕೊಟ್ಟಿದ್ರೆ ಅದು ಅನಮಲಿ ಅಂತ ಆಗುತ್ತೆ, ಅದಕ್ಕೆ ನಾವು ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಏನು ಡಾಕ್ಯುಮೆಂಟ್ಸ್ ಇದೆಯಲ್ಲ 17/1987ಗಿಂತ ಮುಂಚೆ ಇದ್ದರೆ ಒಂದು ಡಾಕ್ಯುಮೆಂಟು, 17/1987ದಿಂದ 2/12/2004 ಇದ್ದರೆ ಅವ್ರದ್ದು ತಂದೆ ಅಥವಾ ತಾಯಿದು, ಆಮೇಲೆ 2/12/2004 ನಂತರ ಇದ್ದರೆ ತಂದೆ ತಾಯಿ ಮತ್ತು ತಮ್ಮ 3 ಡಾಕ್ಯುಮೆಂಟ್ ಕೊಡಬೇಕು. ಬಟ್ ಅವ್ರು ನನ್ನ ಮಗಳೇ ಅಂತ ಹೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಷ್ಟೇ ಪ್ರೂವ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಸರ್, ಸ್ಮಾಲ್ ಸಬ್ ಫಸ್ಟ್ ಪ್ರಿಫರೆನ್ಸ್ ಹಸ್ ಟು ಬಿ ಗಿವನ್ ಟು ದ ಗವರ್ಮೆಂಟ್ ಟೀಚರ್ಸ್ ಅನ್ಸುತ್ತೆ. ಬಟ್ ನಮ್ಮ ಮತಕ್ಷೇತ್ರ ನಂಬರ್ 50 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪೀಪಲ್ ಹೂ ಆರ್ ನಾಟ್ ವೆಲ್ ಟ್ರೈನ್ಡ್, ಲೈಕ್ ಫಾರ್ ಎಕ್ಸಾಂಪಲ್ ಹೂ ಆರ್ ಅಂಗನವಾಡಿ ಟೀಚರ್ಸ್, ಅವ್ರಿಗೂ ಕೂಡ ಸುಮಾರು 45 ಜನ ತಗೊಂಡಿದ್ದೀವಿ. ಐ ಥಿಂಕ್ ವಿ ಆರ್ ಮಿಸ್ಸಿಂಗ್ ಸಮ್ವೇರ್ ಅನ್ಸುತ್ತೆ ಸರ್. ಈಗ ವಿ ಆರ್ ಮಿಸ್ಸಿಂಗ್ ದ ಗ್ಯಾಪ್ ಇದೆ ಅನ್ಸುತ್ತೆ. ಈಗ ಆ್ಯಸ್ ಆನ್ ಬದಲಾವಣೆಗೆ ಅವಕಾಶ ಇಲ್ಲ. ನಾವು ಎಡಿಷನಲ್ ಅವರಿಗೆ ಮತ್ತೆ ಬೇರೆದವ್ರ ಕಡೆ ಇದನ್ನ ಟ್ರೈನ್ ಮಾಡಿಸಿ ಎಡಿಷನಲ್ ಸಪೋರ್ಟ್ ಕೊಟ್ಟು ನಾವು ಇದನ್ನ ಮಾಡ್ತೀವಿ. ಟ್ರೈನ್ ಕೊಡಬೇಕು. ಯಾಕಂದರೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಸರ್. ನಾವು ವಿಲ್ ಟೇಕ್ ನನ್ನ ಮಿಸ್ಟೇಕ್ಸ್ ಏನೇನಾಗಿದೆ ಆಫ್ಟರ್ ದ ಮ್ಯಾಪಿಂಗ್ ಆದಮೇಲೆ ನಾವು ತಂದಿದ್ದೀವಿ ಸರ್. ಆಲ್ಮೋಸ್ಟ್ ಅರೌಂಡ್ ನಾವು 20,000 ಹುಡುಕಿದ್ದೀವಿ. ಈಗ ನಮ್ಮ ಕಾರ್ಯಕರ್ತರು ನಮ್ಮ BLOಗಳೆಲ್ಲ ಪಾರ್ಟಿ ಕಾರ್ಯಕರ್ತರೆಲ್ಲ ಹುಡುಕಿ ತಂದಿದ್ದಾರೆ. ದೋಸ್ ಡಾಕ್ಯುಮೆಂಟ್ಸ್ ನಿಮ್ಮ ಗಮನಕ್ಕೂ ತರ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಇಟ್ ಟು ದ ನಮ್ಮ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು. ನಮ್ದು ಏನಂದ್ರೆ ಈಗ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡಲ್ಲಿ ಅಲ್ಲೇ ಕೊಟ್ಬಿಟ್ರೆ BLO ಅಂತಲೇ ಇದಾಗುತ್ತೆ. ಯಾಕಂದ್ರೆ ಈಗ ಮತ್ತೆ ನಮಗೆ 1 ಮಂತ್ ನಾವು ಏನು ಮಾಡಲಿಕ್ಕೆ ರೋಲ್ ಫ್ರೀಸ್ ಇದೆ ಸರ್. ನಾವು ಎಡಿಷನ್ ಡಿಸಿಷನ್ ನಂದೇನು ರಿಕ್ವೆಸ್ಟ್ ಇತ್ತು ಸರ್, ಹಾಳಾದ್ಮೇಲೆ ಸರಿ ಮಾಡೋ ಬದಲು ರೋಗ ಬಂದ ಮೇಲೆ ನಾವು ಅವ್ರಿಗೆ ಮದ್ದು ಕೊಡೋ ಬದಲು ರೋಗನೇ ಬಂದಿರೋಂಗೆ ನೋಡ್ಕೊಳ್ಳೋಣ ಅಂತ ನನ್ನೊಂದು ಪ್ರಯತ್ನ ಸರ್. ರೋಗ ಬಂದ ಮೇಲೆ ಆಯ್ತು ಮದ್ದು ಕೊಡೋಣ ಅನ್ನೋದು ಬೇಡ ಸರ್. ಫಸ್ಟ್ ಹೋಗಿ ಒಂದೊಂದು ಸಬ್ಮಿಷನ್ ಮಾಡ್ತೀವಿ. ತಾವು ಅವ್ರದ್ದೆಲ್ಲರಿಗೂ ಗಮನಕ್ಕೆ ತಂದರೆ ಅವ್ರದ್ದು, ಯಾಕಂದ್ರೆ ನೀವೇ ಹೇಳಿದ್ರಿ ಸೆಕ್ಷನ್ 31 1 ಇಯರ್ ಪನಿಷ್ಮೆಂಟ್ ಇದೆ, ಜೈಲ್ ಆಗ್ತದೆ ಅಂತ. ಯಾರು ಜೈಲು ಹೋಗಿ ಇಷ್ಟ ಬಿಡಲ್ಲ, ಯಾರು ತಪ್ಪು ಮಾಹಿತಿ ಕೊಡಕ್ಕೆ ಬರಲ್ಲ. ಅವರು ಸೇಫ್ ಇರ್ತಾರೆ, ಪ್ರೊಟೆಕ್ಟೆಡ್ ಇರ್ತಾರೆ, ಅವ್ರ ಕೆಲಸ ಸರಿಯಾಗಿ ನಿಭಾಯಿಸ್ತಾರೆ, ಇವರು ಸರಿಯಾಗಿ ನಿಭಾಯಿಸ್ತಾರೆ ಅಂತ ನನ್ನ ಕಡೆ ವಿಧಾನ ಸರ್.
ಜನಪದ ಕಲಾವಿದರು ಎಂದು ತಕ್ಷಣ ಮನೋಖಿನ್ನತೆಯನ್ನು ಬದಿಗಿಟ್ಟು ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು. ಜನಪದ ಕಲಾವಿದರೇ ಜಗತ್ತನ್ನು ಕಟ್ಟಿದ್ದವರು, ಸಂಸ್ಕೃತಿಯನ್ನು ಉಳಿಸಿದ್ದವರು ಹಾಗೂ ಜೋಗುಳ ಹಾಡುವ ಮೂಲಕ ವಿಶ್ವವನ್ನು ಬೆಳಗಿಸಿದ್ದವರು. ಆದ್ದರಿಂದ ಜನಪದ ಕಲಾವಿದರು ಶ್ರೇಷ್ಠರು ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಶಿವಪ್ರಸಾದ್ ಗೊಲ್ಲಹಳ್ಳಿ ಹೇಳಿದರು. ಅವರು ನಗರದ ನೆಹರು ಸ್ಟೇಡಿಯಂ ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಆಯೋಜಿಸಿದ ಜನಪದ ಕಲಾವಿದರ ಮಾಶಾಸನ ಅರ್ಹತಾ ಪರಿಶೀಲನಾ ಸಂದರ್ಶನ ಕಾರ್ಯಕ್ರಮಕ್ಕೆ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಾವಿದರು ಯಾವುದೇ ಮಧ್ಯವರ್ತಿಗಳ ಮಾತಿಗೆ ಕಿವಿಕೊಡಬಾರದು. ನಿಜವಾದ ಕಲಾವಿದರ ದಾಖಲೆಗಳು ಸರಿಯಾಗಿದ್ದರೆ ಅವರಿಗೆ ಖಂಡಿತವಾಗಿಯೂ ಮಾಶಾಸನ ದೊರೆಯುತ್ತದೆ ಎಂದು ಅವರು ತಿಳಿಸಿದ್ದರು. ಈ ಹಿಂದೆ ಮಾಶಾಸನದ ಸಂದರ್ಶನಗಳು ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿಯೇ ನಡೆಯುತ್ತಿದ್ದು, ಆದರೆ ರಾಜ್ಯದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರುವುದು ಕಲಾವಿದರಿಗೆ ಕಷ್ಟಕರವಾಗಿದ್ದ ಹಿನ್ನೆಲೆಯಲ್ಲಿ ಕಲಾವಿದರಿಂದ ಸ್ಥಳದಲ್ಲಿಯೇ ಸಂದರ್ಶನ ನಡೆಸುವ ಉದ್ದೇಶದಿಂದ ಈ ಬಾರಿ ಜಿಲ್ಲಾ ಮಟ್ಟದಲ್ಲಿ ಸಂದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಮಾತನಾಡಿ, ಜನಪದ ಕಲಾವಿದರು ತಮ್ಮ ಕಲೆ, ನಾಡಿನ ನೆಲ, ಜಲ ಹಾಗೂ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬದುಕುತ್ತಿರುವ ಅಮೂಲ್ಯ ಸಂಪತ್ತುಗಳಾಗಿದ್ದಾರೆ. ಕಲಾವಿದರು ಯಾವುದೇ ಗೊಂದಲಗಳಿಗೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಸಂದರ್ಶನದಲ್ಲಿ ಭಾಗವಹಿಸಬೇಕು. ಸಂದರ್ಶನ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿ ಹಾಗೂ ಸಮರ್ಪಕವಾಗಿ ನಡೆಯಲಿದ್ದು, ನಿಜವಾದ ಕಲಾವಿದರಿಗೆ ನ್ಯಾಯ ದೊರೆಯುತ್ತದೆ ಎಂದು ಹೇಳಿದರು. ರಾಜ್ಯದ ಜನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿರುವ ಕಲಾವಿದರು ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅಕಾಡೆಮಿ ಕಾರ್ಯನಿರ್ವಹಿಸುತ್ತಿದ್ದು, ಅರ್ಹ ಕಲಾವಿದರಿಗೆ ಯಾವುದೇ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅವರು ತಿಳಿಸಿದರು. ಕರ್ನಾಟಕ ಜಾನಪದ ಅಕಾಡೆಮಿ ರಿಜಿಸ್ಟ್ರಾರ್ ಶ್ರೀಮತಿ ಎನ್ ಅಮೃತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅಕಾಡೆಮಿ ಸದಸ್ಯರಾದ ರಾಯಚೂರಿನ ರಂಗಪ್ಪ ಮಾಸ್ಟರ್, ಕೊಪ್ಪಳದ ಮೆಹಬೂಬ್ ಸಾಬ್, ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಸುನಿಲ್ ಬಾವಿಕಟ್ಟಿ ಸೇರಿದಂತೆ ವಿವಿಧ ತಜ್ಞರು ಹಾಗೂ ಸಮಿತಿ ಸದಸ್ಯರು ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಕುಮಾರಿ ಕ್ಲೈಮೆಂಟಿನಾ ವಂದಿಸಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಒಟ್ಟು 88 ಜನಪದ ಕಲಾವಿದರು ಸಂದರ್ಶನದಲ್ಲಿ ಭಾಗವಹಿಸಿ ತಮ್ಮ ಕಲಾ ಪ್ರತಿಭೆ ಹಾಗೂ ಸಾಧನೆಗಳ ಕುರಿತು ಮಾಹಿತಿ ನೀಡಿದ್ದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳ ಜನಪದ ಕಲಾವಿದರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಅಕಾಡೆಮಿ ಸಿಬ್ಬಂದಿ ಉಪಸ್ಥಿತರಿದ್ದರು. ತಂಗಿಗಳಿರೇ ಪೀರ ಹೊಂಟನ ನೋಡನು ಬರ್ರೆ, ಪೀರ ಹೊಂಟನ ನೋಡನು ಬರ್ರೆ, ಭಾವ ನದಿಯ ದಾಟಿಗೆರೆ ತನುಯಮ್ಮ. ಇದರ ಉದ್ದೇಶ ಇಷ್ಟೇ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಮಾಶಾಸನ ಏನಿದೆ ಅದು ಸಂದರ್ಶನವನ್ನು ಬೆಂಗಳೂರು ಕೇಂದ್ರ ಭಾಗದಲ್ಲಿ ಇಟ್ಟರೆ ಬರ್ತಕ್ಕಂಥ ನಾನಾ ಭಾಗಗಳಿಂದ ಬರ್ತಕ್ಕಂಥ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಇರ್ತಕ್ಕಂಥ ಜಾಗಕ್ಕೆ ಹೋಗಿ ವಿಭಾಗವಾರು ನಾವು ಸಂದರ್ಶನ ಮಾಡ್ತಕ್ಕಂಥ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡಿದ್ವಿ ನಾವು ಅಧ್ಯಕ್ಷರಾಗಿ. ಅದರ ಉದ್ದೇಶ ಇಷ್ಟೇ, ಒಬ್ಬರು ಬರಬೇಕಾದ್ರೆ ಪಾಪ ಅವ್ರ ಜೊತೆಗೆ ಇನ್ನೊಬ್ಬರನ್ನ ಇಟ್ಕೊಂಡು ಭಾಳ ದೂರದ ಬೆಂಗಳೂರಿಗೆ ಬರಬೇಕಲ್ಲ, ಬೇಡ ಅವರಿರುವ ಕಡೆ ಹೋಗಿ ಸಂದರ್ಶನ ಮಾಡಬೇಕನ್ನೋದು ನಮ್ಮ ಎಲ್ಲ ಸದಸ್ಯರು ಮತ್ತು ರಿಜಿಸ್ಟ್ರಾರ್ ಅವರ ಅಭಿಪ್ರಾಯ ಆಗಿರೋದ್ರಿಂದ ನಾನು ಅದಕ್ಕೆ ಒತ್ತು ಕೊಟ್ಟು ಮನ್ನಣೆ ಕೊಟ್ಟು ಇವತ್ತು ದಿವಸ ಇಲ್ಲಿ ಈ ಭಾಗದಲ್ಲಿ ಗುಲ್ಬರ್ಗಾ ವಿಭಾಗದ ಸಂದರ್ಶನವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಒಟ್ಟು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂಗೆ 85 ಜನ ಸಂದರ್ಶನಕ್ಕೆ ಇವತ್ತೊಂದು ಹಾಜರಾಗಿದ್ದು 85 ಜನವನ್ನು ಸಂದರ್ಶನ ಮಾಡ್ತಾಯಿದ್ದೀವಿ. ಇದರಲ್ಲಿ ಭಾಳಷ್ಟು ಉತ್ತಮವಾದಂಥ ಕಲಾವಿದರು ನಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರೆ. ಅವರನ್ನೆಲ್ಲ ಒಟ್ಟಾರೆ ಅವರ ಡಾಕ್ಯುಮೆಂಟನ್ನು ಪರಿಶೀಲನೆ ಮಾಡಿ, ಅವರ ಹಾಡನ್ನು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಮತ್ತು ರಿಜಿಸ್ಟ್ರಾರ್ ಒಳಗೊಂಡಂಗೆ ನಾವು ಅವರ ಆಯ್ಕೆಯನ್ನು ಮಾಡ್ತೇವೆ. ಖಂಡಿತ ಒಳ್ಳೆಯ ಪ್ರಶಂಸನೀಯವಾದಂಥ
ಆಯ್ಕೆಗಳು ನಡೀತವೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಜೊತೆಗೆ ನಾವು ಜನಪದ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಬೇಕಂತಕ್ಕಂಥದ್ದು ನಮ್ಮ ಎಲ್ಲರ ಮತ್ತು ಅಕಾಡೆಮಿಯ ಉದ್ದೇಶ. ಅದು ಜನಪದ ವಿಸ್ತಾರ ಆಗಬೇಕು. ಜನಪದ ಆಹಾರ ಕ್ರಮ, ಜನಪದ ಜೀವನ ಕ್ರಮ, ಜನಪದ ಆಡಿನ ಕ್ರಮ, ಜನಪದದ ಬದುಕನ್ನು ಅಳವಡಿಸ್ಕೊಂಡಾಗ ಮಾತ್ರ ಸಂಸ್ಕೃತಿನ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಕಲೆಗಳಿಗೂ ಮೂಲ ಜನಪದವೇ ಆಗಿರೋದ್ರಿಂದ ಭಾಳ ಏಕಾಗ್ರತೆಯಿಂದ ನಾವು ಇದನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಈ ವಿಭಾಗದ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ನಾನು ಅನಂತ ಭೂಮಿ ವಸತಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ನೇಮಕಾತಿ ಹಾಗೂ ವಿಶೇಷ ಘಟಕ ಯೋಜನೆಗೆ ಏಕಪಕ್ಷೀಯ ನೀತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಮುಖಂಡ ಹಾಗೂ ಹುಮ್ನಾಬಾದ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಠಾಕೂರ್ಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶೋಷಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆ ಹಾಗೂ ಸಮಗ್ರ ಸಬಲೀಕರಣಕ್ಕಾಗಿ ಈ ಸಮಾವೇಶ ಆಯೋಜಿಸಲಾಗುತ್ತಿದೆ ಎಂದರು. ದಲಿತ ಸಮುದಾಯಗಳ ಅಭಿವೃದ್ಧಿಗಾಗಿ ಜಾರಿಯಲ್ಲಿರುವ ಎಸ್ಸಿ, ಎಸ್ಪಿ, ಟಿಎಸ್ಪಿ ಯೋಜನೆಗಳ ಅನುದಾನವನ್ನು ಉದ್ದೇಶಿಸಿ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸಬೇಕು. ಭೂರಹಿತ ಕುಟುಂಬಗಳಿಗೆ ಭೂಮಿ ಒದಗಿಸಬೇಕು. ವಸತಿಹೀನರಿಗೆ ಮನೆ ಕಟ್ಟಿಸಬೇಕು ಹಾಗೂ ಸರ್ಕಾರಿ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಅವರು ಆಗ್ರಹಿಸಿದ್ದರು. ವಿಶೇಷ ಘಟಕ ಯೋಜನೆಯ ಅನುದಾನವನ್ನು ನಿಯಮಬಾಹಿರವಾಗಿ ಬೇರೆ ಉದ್ದೇಶಗಳಿಗೆ ಬಳಸುವುದನ್ನು ನಿಲ್ಲಿಸಿ ಏಕಪಕ್ಷೀಯ ನೀತಿ ಜಾರಿಗೊಳಿಸುವ ಮೂಲಕ ದಲಿತರ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದ್ದರು. ಸಮಾವೇಶದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದು, ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಸಮಾನ ವಯಸ್ಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಡಾಕುಳಿಗೆ ಮನವಿ ಮಾಡಿದರು. ಹಿರಿಯ ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದರ್ ಮಾತನಾಡಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶೈಕ್ಷಣಿಕ ಸೌಲಭ್ಯಗಳು, ಹಾಸ್ಟೆಲ್ ಕ್ಯಾಂಪಸ್ಗಳು ನಿರ್ಮಾಣ, ಭೂ ಒಡೆತನ ಯೋಜನೆ ಜಾರಿ, ಪಿಟಿಸಿಎಲ್ ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನ ಸೇರಿದಂತೆ 20 ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಬೆಲ್ದಾರ್ ಹೇಳಿದರು. ಬಾಬುರಾವ್ ಪಾಸ್ವಾನ್ ಮಾತನಾಡಿ, ಬಿಜೆಪಿ ಕೋಮುವಾದಿ ಹಾಗೂ ಮನುವಾದಿ ಪಕ್ಷ ಎಂದು ಅದನ್ನು ಧಿಕ್ಕರಿಸಿ ಕಾಂಗ್ರೆಸ್ ನಮ್ಮ ಹಿತ ಕಾಯುತ್ತದೆ ಎಂದು ಸ್ವತಂತ್ರ ಬಂದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ಅದನ್ನೇ ನಂಬಿ ಬಂದೆವು. ಅದಕ್ಕೆ ನಮ್ಮ ಮತ ಚಲಾಯಿಸಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವನ್ನಾಗಿ ಮಾಡುತ್ತೇವೆ. ಪದೇ ಪದೇ ನಮ್ಮ ಸಮಾಜವನ್ನು ಅನ್ಯಾಯ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಜುಲೈ 3ರಂದು ಡಿಎಸ್ಎಸ್ ಹಿರಿಯ ಮುಖಂಡರಾದ ಮಾವಳ್ಳಿ ಶಂಕರ್ ಹಾಗೂ ಇತರೆ ಮುಖಂಡರಾದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಹಿಂದೆ ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಪಾಠ ಕಲಿಸಿದಂತೆ 2028ರಲ್ಲಿ ಅದೇ ಮತ್ತೊಮ್ಮೆ ಪುನರಾವರ್ತಿಸಲಾಗುವುದೆಂದು ಎಚ್ಚರಿಸಿದರು. ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜ ಮಾಳ್ಗೆ, ದಲಿತ ಸಂಘರ್ಷ ಸಮಿತಿಯ ವಿವಿಧ ಪದಾಧಿಕಾರಿಗಳಾದ ರಮೇಶ್ ಮದಕನಹಳ್ಳಿ, ಆರ್ಪಿ ರಾಜಾ, ಸುನಿಲ್ ಸಂಗಮ್, ರಾಜ್ಕುಮಾರ್ ಬನ್ನೇರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಒಂದು ದಲಿತ ಜನಾಗ್ರಹ ಸಮಾವೇಶ ದಲಿತರ ಶಕ್ತಿ ಸರ್ಕಾರಕ್ಕೆ ತೋರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡಿದೀವಿ ಅಂದ ತಕ್ಷಣ ಸರ್ಕಾರದಲ್ಲಿ ನಮ್ಗೆ ಪಾಲ್ ಬೇಕಲ್ಲ. ಇಂಥದ್ದೆಲ್ಲ ಎಷ್ಟು ದಿನ ಕಾಯ್ಕೊಂಡು ಕೊಡ್ಬೇಕು ನಾವು? ಇವತ್ತು ದಲಿತ ಹೋರಾಟಗಾರರಿಗೆ ಒಬ್ಬರಿಗೆ MLC ಮಾಡಿ ಅಂತ ಹೇಳ್ತಾ ಇದೀವಿ ನಾವು. ಇವತ್ತು ಸರ್ಕಾರ ಗಣನೆ ತೆಗೆದುಕೊಳ್ತಾರೆ. ಚುನಾವಣೆ ಬಂದ ಮಾತ್ರ ಎಲ್ಲ ಸಂಘಟನೆಯವರು ಕರೆದು ಮಾತಾಡೋದು, ನೀವು ಸಂವಿಧಾನ ವಿರೋಧಿ ಬಿಜೆಪಿಗೆ ಹೆಂಗೆ ಓಟ್ ಹಾಕ್ತೀರಿ, ಕಾಂಗ್ರೆಸ್ ಹಾಕ್ರಿ ಅಂತ ಹೇಳೋದು. ಈ ರೀತಿ ಅದು ನಮಗೂ ಅನಿವಾರ್ಯ ಇತ್ತು. ಅದೇ ಅನಿವಾರ್ಯನ ದುರ್ಬಳಕೆ, ಒಂದು ವೀಕ್ನೆಸ್ ಅಂತ ಸರ್ಕಾರ ತಿಳ್ಕೊಬಾರ್ದು. ಇವತ್ತು ದಲಿತ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಬಲ ಕೆಲಸ ಮಾಡಿದೆ. ಇವತ್ತು ಪ್ರತಿ ಜಿಲ್ಲೆಯಲ್ಲಿ DSS ಕಾರ್ಯಕರ್ತರಿಗೆ ಸರ್ಕಾರದಲ್ಲಿ ಪಾಲು ಕೊಡ್ಬೇಕಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದೀವಿ ಸರ್ಕಾರಕ್ಕೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಶಿವಕುಮಾರ್ ಅವರಿಗೆ, ಒಂದು ವೇಳೆ ಈ ನಮ್ಮ ಬೇಡಿಕೆಗಳು ಏನಾದರೂ ಅವರು ನಿರ್ಲಕ್ಷ್ಯ ಪಟ್ಟಿದ್ದೇ ಆದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೆ ಇವ್ರಿಗೆ ಕ್ಷಮಿಸುವಂತ ಮಾತೇ ಇಲ್ಲ. ಮತ್ತೆ ನಾವು ಪರ್ಯಾಯವಾದಂತ ರಾಜಕಾರಣದ ದಿಕ್ಕನ್ನು ಹುಡುಕ್ಬೇಕಾಗುತ್ತೆ. ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಮತ್ತೆ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಮುಂದೆ 2028 ಕಾನ್ಸೆಪ್ಟ್ ಇಟ್ಟಿದ್ದಾರೆ DK ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿಗಳು. ಅದು ಕಾನ್ಸೆಪ್ಟ್ ಯಾವ ಕಾರಣಕ್ಕೂ ಅದು ಈಡೇರಿತೋ ಇಲ್ಲ ಗೊತ್ತಿಲ್ಲ. ಇವತ್ತು ಈ ರೀತಿ ಗಂಭೀರ ಒಂದು ಆರ್ಥಿಕ ಸಂಕಷ್ಟದಲ್ಲಿ ದಲಿತ ಸಮುದಾಯ ಇದೆ. ಈ ಸಂಕಷ್ಟದಿಂದ ಈ ಸಮುದಾಯನ ಹೊರಗೆ ತರಲಿಕ್ಕೆ ಸರ್ಕಾರ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳ ಮೂಲಕ ಬರ್ತಕ್ಕಂಥ ದಿನದಲ್ಲಿ ಇವತ್ತು ಬೀದರ್ ಜಿಲ್ಲೆನೇ ಇರಬಹುದು, ರಾಜ್ಯ ಮಟ್ಟದಲ್ಲಿ ನಮ್ಮ ದಲಿತ ಮತ್ತು ಅಂಬೇಡ್ಕರ್ ವಾದಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಅವ್ರು ಕೊಡ್ತಾರಂತ ನಮಗೆ ಭರವಸೆ ಇದೆ. ಯಾಕೆಂದ್ರೆ ಅವ್ರು ಕೊಡಲೇಬೇಕಾಗ್ತದೆ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ನಿಜವಾದ ಯಾರಾದರೂ ಇವತ್ತು ಕಾಂಗ್ರೆಸ್ಸಿಗೆ
ಈ ರಾಜ್ಯದಲ್ಲಿ ಕೈ ಹಿಡಿದು ಇವತ್ತು ಅವರಿಗೆ ಅಧಿಕಾರದಲ್ಲಿ ಕೂಡಿಸ್ಬೇಕಾದ್ರೆ ಅದು ನಮ್ಮ ದಲಿತ ಸಂಘಟನೆಗಳು ಮತ್ತು ಸಂವಿಧಾನ ಸಂಘಟನೆಗಳ ಬಹಳ ದೊಡ್ಡ ಜವಾಬ್ದಾರಿ ನಾವು ವಹಿಸ್ಕೊಂಡಿದ್ದೀವಿ. ನಮ್ಮ ಹಕ್ಕನ್ನ ಕೇಳಕ್ಕೆ ಈ ಜನಾಗ್ರಹ ಆಂದೋಲನ ಏನು ಸಮಾವೇಶ ಇದೆ, ಈ ಸಮಾವೇಶದ ಮುಖಾಂತರ ನಾವು ಮತ್ತೊಮ್ಮೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳಿಗೆ ಮತ್ತು ರಾಜ್ಯದಲ್ಲಿ ಇರತಕ್ಕಂಥ ಚುಕ್ಕಾಣಿ ಹಿಡಿದಂಥ ಅಧಿಕಾರ ವರ್ಗದವರಿಗೆ ನಮ್ಮ ಈ ಒಂದು ದಲಿತ ಜನಾಗ್ರಹ ಸಮಾವೇಶದ ಮೂಲಕ ನಾವು ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ಸದಾ ಬೀದರ್ ಜಿಲ್ಲೆಯಿಂದ ಯಾವತ್ತೂ ದಲಿತ ಚಳವಳಿ ಇರ್ಬೋದು, ಬಸವ ಚಳವಳಿ ಇರ್ಬೋದು, ಇದನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ರಾಜ್ಯದಲ್ಲಿ ಒಂದು ಹೊಸ ದಿಕ್ಕಿನಂತ ಹೋಗ್ತಕ್ಕಂತಹ ಬೀದರ್ನ ಹೋರಾಟಗಾರರಿಗೆ ತಾವು ಸದಾ ಬೆನ್ನೆಲುಬಾಗಿದ್ದೀರಿ. ಅದರ ಜೊತೆಯಲ್ಲಿ ಈ 28ನೇ ತಾರೀಕಿಗೆ ಏನು ಬಸವ ಕಲ್ಯಾಣದಲ್ಲಿ ನಡೀತಕ್ಕಂತಹ ಏನು ಕಾರ್ಯಕ್ರಮ ಇದೆ ಅದಕ್ಕೂ ಸಹ ಇವತ್ತು ಕೋರ್ಟ್ದ ಒಂದು ಮೊರೆ ತಗೊಂಡು ಕೋರ್ಟ್ಲಿಂದ ತಂದು ಇವತ್ತು ಅದೊಂದು ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಬಹಳ ಖಂಡನೀಯ ಅದ. ಯಾಕಂದ್ರೆ ಇವತ್ತು ಕೋರ್ಟ್ ಮಧ್ಯದಲ್ಲಿ ತಂದು ಇವತ್ತು ಜಿಲ್ಲಾಡಳಿತ ಅನುಮತಿ ನೀಡಲಿಲ್ಲ, ಆದರೂ ಸಹ ಕೋರ್ಟಿನ ನೆಪ ಮಾಡ್ಕೊಂಡು ಇವತ್ತು ನಿಮ್ಗೆ ಗೊತ್ತಿರಬೇಕು ದೇಶದಲ್ಲಿ ನ್ಯಾಯಾಲಯಗಳಲ್ಲಿ ಯಾವ ಥರದ ನ್ಯಾಯ ಬರ್ತಾ ಇದೆ ಎಂಬುದು ಇದಕ್ಕೆ ಜೀವಂತ ಸಾಕ್ಷಿ ಇದೆ. ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಮೂಡಿಸ್ತಕ್ಕಂತಹ ಇಂಥ ಒಂದು ದುರ್ವ್ಯವಸ್ಥೆ ಅದು ಬಸವನ ನಾಡಿನಲ್ಲಿ ಬಸವ ಕಲ್ಯಾಣದಲ್ಲಿ ಆಗ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ದಲಿತ ಸಂಘರ್ಷ ಸಮಿತಿಯ ಕೊಡುಗೆ ಭಾಳ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದರ ಜೊತೆಗೆ ನಮ್ಮ ಬೇಡಿಕೆನೂ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಈ ಸಲ ಪ್ರತಿಭಟನೆ ಮಾಡ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಡಿಮಾಂಡ್ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಬೇರೆ, ಡಿಮಾಂಡೇ ಬೇರೆ. ಯಾಕಂದ್ರೆ ನಾವು ಕಾಂಗ್ರೆಸ್ದ ಒಂದು ಬೆಂಬಲವನ್ನು ಸೂಚಿಸೋದ್ರ ಮೇಲೆ ಅದರ ನೈತಿಕ ಜವಾಬ್ದಾರಿ ನಮ್ದಾಗ್ತದೆ. ನಾವೇ ಪ್ರತಿಭಟನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಹೋದ ಸಲ ಮುಖ್ಯಮಂತ್ರಿ ಬೇರೆ ಇದ್ರೆ ಈಗ ಮತ್ತೆ ಮುಖ್ಯಮಂತ್ರಿ ಬೇರೆ ಇರ್ಬೋದು, ಆದರೆ ಏನೇ ಇದ್ರೂ ಕಾಂಗ್ರೆಸ್ ಪಕ್ಷ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಹೊಸದಾಗಿ ಅಧ್ಯಕ್ಷರು ಆಗಿದ್ದಾರೆ BK ಹರಿಪ್ರಸಾದ್ ಸಾಹೇಬರು, ಭಾಳ ಬುದ್ಧಿಜೀವಿಗಳಾಗಿದ್ದಾರೆ. ಸೊ ನಾವು ಯಾಕೆ ಆಗ್ರಹ ಮಾಡ್ತಾ ಇದ್ದೀವಿ ಅಂದರೆ, ನಾವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳೇನಿತ್ತು, ನೀವು ಬಂದ ಮೇಲೆ ಏನು ಮಾಡಿದ್ರು ದಲಿತರಿಗಾಗಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗಾಗಲಿ ಅಂತಕ್ಕಂಥ ಈ ವಿಶೇಷವಾದಂಥ ಪ್ರಶ್ನೆ ಕೇಳಬೇಕಾಗಿತ್ತು. ಅದು ನಮ್ಮ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ 3ನೇ ಜುಲೈಗೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಬೃಹತ್ವಾಗಿ ನಾವು ಆಗ್ರಹವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು 100 ಜನ ಬೀದರ್ದಿಂದ ಹೋಗ್ತಾ ಇದ್ದೀವಿ. ಮತ್ತು ನಾನು ಮನವಿ ಮಾಡ್ತಾ ಇದ್ದೇನೆ, ಎಲ್ಲ ದಲಿತ ಪರ ಸಂಘಟನೆ ಇರ್ಬೋದು ಅಥವಾ ಗಂಡು ಪರ ಸಂಘಟನೆ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಶೋಷಿತ ಸಮುದಾಯಗಳ ಸಂಘಟನೆಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ತಾವೆಲ್ಲರೂ ಭಾಗಿಯಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಕೇಳಲಿಕ್ಕೆ ಏನು ಮುಂಚೂಣಿಯಾಗಿ ನಮ್ಮ ಅಂತಮರಿರ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿರ್ತಕ್ಕಂಥ ಪ್ರಮೇಯ ಬಂದಿದೆ. ಅದು ನಮ್ಮ ಹೋರಾಟದ ಮೂಲಕ ಅಥವಾ ನಮ್ಮ ಆಗ್ರಹದ ಮೂಲಕ ನಾವು ಅದನ್ನು ನೆರವೇರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ವೇಳೆ ಸರ್ಕಾರ ಈ ಡಿಮಾಂಡ್ಗಳು ಕರೆಕ್ಟ್ ನೋಡಲಿಲ್ಲ ಅಂದ್ರೆ ಮುಂದುವರೆದಿದ್ದಾಗ ನಮ್ಮ ರಾಕುಳುಗೆ ಹೇಳ್ದಂಗ ಅಲ್ಟರ್ನೇಟಿವ್ ಚಿಂತನೆ ಮಾಡಲೇಬೇಕಾಗ್ತದೆ. ಈ ಕರ್ನಾಟಕ ರಾಜ್ಯದಾಗ ಪರ್ಯಾಯ ಶಕ್ತಿ ನಾವು ಹುಡುಕಲೇಬೇಕಾಗ್ತದೆ. ನಾವು BJP ಮನುವಾದಿ ಕೋಮುವಾದಿ ಶಕ್ತಿನ ಸೋರಿಸ್ಬೇಕಂತ ಕಾಂಗ್ರೆಸ್ ಜೊತೆ ಸೇರ್ಕೊಂಡಾಗ ಕೋಮುವಾದಿಯವ್ರ ಜೊತೆ ಸೇರ್ಕೊಂಡಾಗೆ ಇವರು ಕೂಡ ಮಾಡ್ತಾ ಇದ್ದಾರೆ. ಅವ್ರು ಡೈರೆಕ್ಟಾಗಿ ಮಾಡ್ತಾರೆ, ಇಂಡೈರೆಕ್ಟಾಗಿ ಮಾಡ್ತಾರೆ. ಅದಕ್ಕೆ ಈ ಥರ ಮಾಡಿದಾಗ ಈ ಹೋರಾಟಗಾರರು ಸೋಷಿಯಲ್ ಸಮುದಾಯ ಎಂದು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ತರಕ್ಕೂ ಗೊತ್ತು, ಸರ್ಕಾರ ಉಳಿಸಕ್ಕೂ ಗೊತ್ತು. ದಲಿತ ಚಳವಳಿಗೆ ಆ ಶಕ್ತಿ ಇದೆ. ಇಡೀ ರಾಜ್ಯದಲ್ಲಿ ಕಳೆದ 50 ವರ್ಷದಿಂದ ಹೋರಾಟ ಮಾಡಿ ಸುಮಾರು ಜನ ಇದು ಹೋರಾಟ ಮಾಡಿ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಆದ್ರೆ ಇವತ್ತಿವರೆಗೂ ನ್ಯಾಯ ಕೇಳ್ತಾನೆ ಇದ್ದೀವಿ, ನ್ಯಾಯ ಸಿಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಂದು ಆಶೆ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದಲ್ಲ ನಮಗೇನಾದರೂ ಒಂದು ದಲಿತರಿಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಮುಂದುವರೆದಿಂದಲೇ ಪರ್ಯಾಯ ಶಕ್ತಿ ಹುಡುಕಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮೂಲಕ ನಾವು ಮನವಿ ಮಾಡ್ಕೊಳ್ತೇವೆ. ಬಸವಾದಿ ಶರಣರ ಉದಾತ್ತ ತತ್ವಗಳನ್ನು ತಿರುಚುವ ಹಾಗೂ ಶರಣರ ಹೆಸರಿನಲ್ಲಿ ಸನಾತನ ಮೌಲ್ಯಗಳನ್ನು ಬಿತ್ತುವ ವ್ಯವಸ್ಥಿತ ಹುನ್ನಾರ ನಡೆಯುತ್ತಿದ್ದು, ಇದರ ವಿರುದ್ಧ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಖ್ಯಾತ ಚಿಂತನಕಾರ್ತಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ವೈಚಾರಿಕ ಕ್ರಾಂತಿಯ ಭೀತಿ, ಸಮಾನತೆ ಮತ್ತು ದೇಹವೇ ದೇವಾಲಯ ಎಂದು ಸಾರಿದ ಬಸವ ತತ್ವಗಳು ವಿಶ್ವಾದ್ಯಂತ ಪಸರಿಸುತ್ತಿರುವುದು ಪುರೋಹಿತ ಶಾಹಿಗಳಿಗೆ ನಡುಕು ಹುಟ್ಟಿದೆ. ಮೌಢ್ಯ, ಕಂದಚಾರ ಹಾಗೂ ಶೋಷಣೆಯ ಮೂಲಕ ನಡೆಯುತ್ತಿರುವ ತಮ್ಮ ಧ್ಯೇಯೋದ್ಯಮಕ್ಕೆ ಧಕ್ಕೆಯಾಗಲಿದೆ ಎಂಬ ಭೀತಿ ಇದೆ. ಶರಣ ತತ್ವಗಳು ಜಾರಿಯಾಗದಂತೆ ಅವರು ಕುತಂತ್ರ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಬಲದಿಂದ ಶೋಷಿತ ಸಮುದಾಯಗಳು ಅಕ್ಷರ ಕಲಿತು ವಚನಗಳ ನೈಜ ಪರ್ವವನ್ನು ಅರಿಯುತ್ತಿವೆ.
ವಚನ ಸಾಹಿತ್ಯವನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ ಎಂದು ಅರಿತ ಪಟಭದ್ರ ಹಿತಾಸಕ್ತಿಗಳು ಇದೀಗ ಅರ್ಧಂಬರ್ಧ ವಚನಗಳನ್ನು ಉಲ್ಲೇಖಿಸಿ ಜನಸಾಮಾನ್ಯರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದರು. RSS ವಿರುದ್ಧ ವಾಗ್ದಾಳಿ ನಡೆಸಿರುವ ಅವರು ಇನ್ನೊಂದು ಕ್ಯಾನ್ಸರ್ ಹಾಗೂ ಏಡ್ಸ್ ಇದ್ದ ಹಾಗೆ ಹಿಂದೆ ಬಸವಣ್ಣನವರೇ ಕೊಲೆ ಮಾಡಿರುವ ಡೋಂಕಿಗಳು ಈಗ ಅವರ ತತ್ವಗಳನ್ನು ಕೊಲೆ ಮಾಡಲು ಹೊರಟಿದ್ದಾರೆ. ನೀವು ಹಿಂದೂ ಸಮಾವೇಶ ಮಾಡಿ, ಆದರೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡುವ ಮೂಲಕ ಲಕ್ಷಾಂತರ ಬಸವಾನುಯಾಯಿಗಳ ಮನಸ್ಸನ್ನು ನುಚ್ಚುನೂರು ಮಾಡಲು ಹೊರಟಿರುವವರ ವಿರುದ್ಧ ನಮ್ಮ ಹೋರಾಟ ಇರುತ್ತದೆ ಎಂದರು. ಇನ್ನೋರ್ವ ಚಿಂತನಕಾರರಾದ ಕೆ. ನೀಲಾ ಮಾತನಾಡಿ, ವರ್ಣಾಶ್ರಮ ಧರ್ಮವನ್ನು ಒಪ್ಪುವ ಸನಾತನಿಗೂ ಹಾಗೂ ಅದನ್ನು ಧಿಕ್ಕರಿಸಿದ ಶರಣರಿಗೂ ಯಾವುದೇ ತಾತ್ವಿಕ ಸಂಬಂಧವಿಲ್ಲ. ಪ್ರಸ್ತುತ ಕರ್ನಾಟಕದಲ್ಲಿ ಲಿಂಗಾಯತರನ್ನು ಗುರಿಯಾಗಿಸಿಕೊಂಡು RSS ಕುಮ್ಮಕ್ಕಿನಿಂದ ಬಸವಣ್ಣನವರ ತತ್ವಗಳನ್ನು ವಿಕೃತಗೊಳಿಸುವ ಯತ್ನ ನಡೆಯುತ್ತಿದೆ ಎಂದರು. 2027ರಲ್ಲಿ ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವ ಬಸವ ಭಾರತ ಸಂಸ್ಕೃತಿ ಉತ್ಸವದ ಪೂರ್ವಭಾವಿಯಾಗಿಯೇ ಈ ವೇಷಭೂಷಣದ ನಾಟಕಗಳು ನಡೆಯುತ್ತಿವೆ. ಕೆಲ ಮಠಾಧೀಶರನ್ನು ದುರ್ಬಳಕೆ ಮಾಡಿಕೊಂಡು ಜನರ ಮುಗ್ಧತೆ ಹಾಗೂ ದೈವ ಭೀತಿಯನ್ನು ಬಂಡವಾಳವಾಗಿಸಿಕೊಳ್ಳಲಾಗುತ್ತಿದೆ ಎಂದು ನೀಲ ಆಕ್ರೋಶ ವ್ಯಕ್ತಪಡಿಸಿದ್ದರು. ಚಿಂತನಕಾರ RK ಹುಡ್ಗೆ ಮಾತನಾಡಿ, ಸನಾತನಿಗಳ ನೈಜ ಬಣ್ಣವನ್ನು ಸಾರ್ವಜನಿಕವಾಗಿ ಬಯಲು ಮಾಡಲು ಹಾಗೂ ಬಸವ ತತ್ವಗಳ ಶುದ್ಧತೆಯನ್ನು ಕಾಪಾಡಲು ಬಸವಾಭಿಮಾನಿಗಳು ಹಾಗೂ ಈ ಐತಿಹಾಸಿಕ ತಾತ್ವಿಕ ಸಂಘರ್ಷಕ್ಕೆ ಕರೆ ನೀಡಿದ್ದಾರೆ. ಜೂನ್ 28ರಂದು ಮುಂಜಾನೆ 10 ಗಂಟೆಗೆ ಬಸವ ಕಲ್ಯಾಣದಲ್ಲಿ ನಡೆಯಲಿರುವ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ನಡೆಯುವ ಸ್ಥಳದಲ್ಲಿಯೇ ನಮ್ಮ ಹೋರಾಟ ನಡೆಯಲಿದೆ. ನಮ್ಮ ಹೋರಾಟ ಯಾರೊಬ್ಬರ ವೈಯಕ್ತಿಕ ತೇಜೋವಧೆಗೆ ಇರುವುದಿಲ್ಲ, ಬದಲಿಗೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ನಡೆಸುವವರ ವಿರುದ್ಧ ನಮ್ಮ ಹೋರಾಟ ಇರುತ್ತದೆ. ಹಿಂದೂಗಳ ವಾರಸುದಾರರಂತೆ ವರ್ತಿಸುತ್ತಿರುವ ಬಸವರಾಜ್ ಪಾಟೀಲ್, ಸೇಡಂ, ಕನ್ನೇರಿ ಸ್ವಾಮಿಗಳಂತಹ ಸಂಘಿ ಗ್ಯಾಂಗ್ ವಿರುದ್ಧ ನಮ್ಮ ಹೋರಾಟ ಇರಲಿದೆ. ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಇರಲಿದ್ದು, ಉಗ್ರ ರೂಪಕ್ಕೆ ಹೋದರೆ ಕನ್ನೇರಿ ಸ್ವಾಮೀಜಿ ಹಾಗೂ ಅವರ ಬಾಲಬುಡುಕರನ್ನೇ ಗುರಿಯಾಗಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖಂಡರಾದ ಬಸವರಾಜ್ ಮಾಳ್ಗೆ, ಜಾಗತಿಕ ಲಿಂಗಾಯತ ಮಹಾಸಭಾದ ಮುಖಂಡರಾದ ಧನರಾಜ್, ಶಿವಶರಣ ದೇಂಗಾವ್, ಮಾರುತಿ ಗೋಖಲೆ, RP ರಾಜ, ಶಶಿಕಾಂತ್ ಡಾಂಗೆ, ರೇಷ್ಮಾ ಕುಂದನ್, ಅಂಬುಬಾಯಿ ಮಾಳ್ಗೆ, ಗೌಸುದ್ದೀನ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ನೀವು ನೋಡಬಹುದು ಈಗ ಫೋಟೋಗಳಲ್ಲಿ ಒಂದು ಕಡೆ ಹಿಂದೂ ಸಮಾವೇಶ, ಇನ್ನೊಂದು ಕಡೆ RSSನ ಫೋಟೋ ಹಾಕ್ಕೊಂಡು ಎಲ್ಲ ಕಡೆ ಇವತ್ತು ಪೋಸ್ಟ್ಗಳು ಕೂಡ ಬಿಡುಗಡೆ ಆಗ್ತಾ ಇದ್ದಾವೆ. ಅವರು ಏನೇನೋ ಗಳುತ್ತಾ ಇದ್ದಾರೆ, ಅವರ ಮಾತಿಗೆ ನಾವು ಕಿವಿ ಕೊಡೋದಿಲ್ಲ. ನಮ್ಮ ಸಾತ್ವಿಕ ಪ್ರತಿಭಟನೆ ಇದ್ದೇ ಇರ್ತದೆ. ಸೊ ಅವತ್ತಿನ ನಮ್ಮ ಪ್ರತಿಭಟನೆಗೆ ತಾವೆಲ್ಲ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನೇರಿ ಸ್ವಾಮಿ ಅವರ ಮೂಲಕ ಇವತ್ತೇನಲ್ಲಿ ಸಮಾವೇಶ ಮಾಡಲಿಕ್ಕೆ ಹೊರಟಾರ, ಅವರುಗಳಿಗೆ ನಾವು ಈ ಎಲ್ಲ ಸವಾಲುಗಳನ್ನು ಒಡ್ಡುತ್ತಾ ಇದ್ದೀವಿ. ಕೋರ್ಟ್ ಇವತ್ತು ಕನ್ನೇರಿ ಸ್ವಾಮಿಯವರ ಬಾಯಿಗೆ ಬೀಗ ಹಾಕ್ಯದಲ್ಲ ಸಾಕಲ್ಲ ಅಂತ ಅನ್ಬೋದು. ವ್ಯಕ್ತಿ ಮುಖ್ಯ ಅಲ್ಲ, ನಮ್ಗೆ ತತ್ವ ಮುಖ್ಯ. ಅವತ್ತಿನ ದಿನ ಅವರು ಹೌದು, ನೀವು ಬೇಕಾದ್ರೆ ಮೀನಾಕ್ಷಿ ಈಗಾಗಲೇ ಹೇಳ್ಯಾರ, ಹಿಂದೂ ಸಮಾವೇಶ ಮಾಡ್ಕೊಳ್ತೀರಿ, ವಿರಾಟ್ ಹಿಂದೂ ಸಮಾವೇಶ ಈಗಾಗಲೇ ಮಾಡಿದ್ದೀರಿ, ಮುಂದೂ ಮಾಡ್ಕೊಳ್ಳಿ, ನಿಮ್ಮ ಹಕ್ಕೋದು ಪ್ರಜಾಪ್ರಭುತ್ವ. ನೀವು ಬಸವಾದಿ ಶರಣರ ವಚನಗಳ ಬಗ್ಗೆ, ಚಳವಳಿಯ ಬಗ್ಗೆ ನಿಜವಾಗ್ಲೂ ಅಂತರಂಗದಿಂದ ಕಳಕಳಿ ಕಾಣಿಸಿ, ಜಗತ್ತಿನಲ್ಲಿ ಹೆಮ್ಮೆಯ ಚಳವಳಿ ಇದು ಕಾಣಿಸಿ ನಿಮಗೆ ಅದ ಕನ್ಸರ್ನ್ ಅದ ಅಂತ ಹೇಳಿದ್ರೆ ನೀವು ಬಸವಾದಿ ಶರಣರ ಸಮಾವೇಶ ಮಾಡಿ, ನಾವು ಶ್ರೋತೃಗಳಾಗಿ ನಿಮ್ಮ ಮುಂದೆ ಕೂತ್ಕೊಳ್ತೀವಿ. ಆದರೆ ನೀವು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಮಾಡುವ ಮೂಲಕ ನಮ್ಮ ನಾಡಿನ ವಚನ ಚಳವಳಿಯನ್ನ ನೀವು ನಾಶ ಮಾಡುವಂಥ ಷಡ್ಯಂತ್ರ ಹೊಂದಿದ್ದೀರಿ. ಇಲ್ಲ ಅಂತ ಹೇಳಿದ್ರೆ ನೀವು ಉತ್ತರ ಕೊಡಬೇಕು ಜನರಿಗೆ. ಸೊ ಅವತ್ತಿನ ದಿನ 28ನೇ ತಾರೀಕಿಗೆ ಹೋರಾಟ ಕಲ್ಯಾಣದ ನಾಡಿನಲ್ಲಿ, ಕಲ್ಯಾಣದ ನೆಲದಲ್ಲಿ ನಡೀತದೆ. ಮುಂದುವರೆದ ಚಳವಳಿ ಮೊದಲನೇ ಭಯೋತ್ಪಾದನೆ ನಡೆದಿರೋದು ನಮ್ಮ ನಾಡಿನಲ್ಲಿ ಕಲ್ಯಾಣದ ನೆಲದಲ್ಲೇ. ಯಾವಾಗ 12ನೇ ಶತಮಾನದಲ್ಲಿ ಒಂದು ಜಾತಿಯನ್ನು ಧಿಕ್ಕರಿಸಿ ನಡೆದ ಅಂತರ್ಜಾತಿ ಅನ್ನೋದಿಲ್ಲ ನಾವಲ್ಲ. ಎಲ್ಲ ಸಮುದಾಯದ ಜೊತೆಗೆ ಲಿಂಗಾಯತ ಸಮಾಜದ ಬಂಧುಗಳಿಗೆ ಹೇಳಿದೆ ನಾವು ಹೋರಾಟವನ್ನು ಮುಂದೆ ತಗೊಂಡು ಹೋಗ್ಬೇಕು, ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು. ನಂದು ಒಂದು ಹೇಳ್ಬೇಕಾದ್ರೆ ಹೇಳ್ಬೇಕಲ್ಲ, ನಾನು ನಮ್ಮ ಮಾವನವರು ಆರ್ಯ ಸಮಾಜ ಪದ್ಧತಿಯಲ್ಲಿ ಹೋಮ ಹವನ ಮಾಡಿ ಮದುವೆ ಮಾಡ್ಕೊಡ್ತೇನೆ ಇಂಟರ್ ಕಾಸ್ಟ್ ಅಂದ್ರೆ ನಾನೇನು ಬಸವ ಕಲ್ಯಾಣ ಇದು ತಾಳಮಡಿಗೆಯಲ್ಲಿ ಸಣ್ಣ ಸೆಂಬಳದಲ್ಲಿ ಮದುವೆ ಆದವ ನಾನು. ಭಾಳ ಮಂದಿ ಲವ್ ಮಾಡಿದಾರೆ ಅಂತ ಎಲ್ಲಾರಾಗಿ ಮದುವೆ ಆಗ್ಲಂತ ನಾ ಹಾಗಂತಾರಲ್ಲ. 1989 ಮಾತಾಡ್ತಾರೆ ಅಂದರೆ ಈ ಲಿಂಗಾಯತ ಧರ್ಮ ಸ್ವತಂತ್ರ ಆದರೆ ನಾವು ಓಪನ್ ಆಗಿ ಪ್ರತಿಯೊಬ್ಬರು ಶೋಷಿತರು ಇರ್ತಕ್ಕಂಥ ಜನ ಓಪನ್ ಆಗಿ ಲಿಂಗಾಯತ ಧರ್ಮಕ್ಕೆ ಬರ್ತಕ್ಕಂಥ ಸಾಧ್ಯತೆ ಭಾಳ ಇದೆ. ಅದನ್ನೇನಾದ್ರೂ ತೊಡೆದು ಹಾಕ್ಬೇಕಂತೇಳಿ ಇವ್ರು ಏನು ಮಾಡ್ತಾರೆ, ಹುನ್ನಾರ ಮಾಡ್ತಾ ಇದ್ದಾರೆ ಅಂದರೆ ಈ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬಾರ್ದಂತಕ್ಕಂಥ ಹುನ್ನಾರವನ್ನು ಇವರೇನಾದ ಮನೋವಾದಿಗಳು ಇಟ್ಕೊಂಡಿದ್ದಾರೆ.
ಮಹಾತ್ಮ ಬೊಮ್ಮಗೊಂಡೇಶ್ವರರ ಜನ್ಮಭೂಮಿಯಾದ ನಗರದ ಚಿದ್ರಿಯಲ್ಲಿ ಜಿಲ್ಲೆಯ ಮೊದಲ ಮಹಾತ್ಮ ಬೊಮ್ಮಗೊಂಡೇಶ್ವರ ಮಂದಿರ ನಿರ್ಮಾಣ ಆರಂಭಗೊಂಡಿದೆ. ಮೊದಲ ಹಂತದಲ್ಲಿ ಸಂಪೂರ್ಣ ಕರಿಕಲ್ಲಿನಿಂದ ದೇಗುಲದ ಗರ್ಭಗುಡಿ ನಿರ್ಮಾಣ ಮಾಡಲಾಗುತ್ತಿದೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಂದಿರ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದರು. ಜಿಲ್ಲೆಯಲ್ಲಿ ಬೊಮ್ಮಗೊಂಡೇಶ್ವರರ ಮೊದಲ ಮಂದಿರ ನಿರ್ಮಾಣ ಆಗುತ್ತಿರುವುದು ಸಂತಸದ ಸಂಗತಿ. ಮಂದಿರಕ್ಕೆ ಅಗತ್ಯ ಸಹಾಯ ಸಹಕಾರ ನೀಡಲಾಗುವುದು ಎಂದು ಅವರು ಭರವಸೆ ನೀಡಿದರು. 8 ಅಡಿ ಇಂಟು 60 ಅಡಿ ವಿಶಾಲ ಜಾಗದಲ್ಲಿ ಮಂದಿರವನ್ನು ಕಟ್ಟಲಾಗುತ್ತಿದೆ. ವಾರದಿಂದ ಕಾಮಗಾರಿ ಶುರು ಮಾಡಲಾಗಿದೆ. ಸರ್ಕಾರ, ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಸಮಾಜದ ಗಣ್ಯರು ಸಹಕಾರದೊಂದಿಗೆ 6 ತಿಂಗಳೊಳಗಾಗಿ ಮಂದಿರ ಕಾಮಗಾರಿ ಪೂರ್ಣಗೊಳಿಸುವ ಉದ್ದೇಶ ಇದೆ ಎಂದು ಮಂದಿರ ನಿರ್ಮಾಣದ ಹೊಣೆ ಹೊತ್ತಿರುವ ಚಿದ್ರಿಯ ಮಹಾತ್ಮ ಬೊಮ್ಮಗೊಂಡೇಶ್ವರ ಟ್ರಸ್ಟ್ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ ತಿಳಿಸಿದ್ದರು. ಬೊಮ್ಮಗೊಂಡೇಶ್ವರರು ಬೀದರ್ ಕೋಟೆ ಕಟ್ಟಿದ್ದರು. ಆದರ್ಶ ಸಮಾಜ ನಿರ್ಮಾಣದ ತತ್ವಗಳನ್ನು ನೀಡಿದ್ದರು. ಮಂದಿರ ನಿರ್ಮಾಣದಿಂದ ಅವರಿಗೆ ಗೌರವ ಸಲ್ಲಿಸಿದಂತೆ ಆಗಲಿದೆ. ಮಂದಿರ ನಿರ್ಮಾಣ ಅವರ ಅನುಯಾಯಿಗಳಲ್ಲಿ ಹರ್ಷ ಉಂಟು ಮಾಡಿದೆ ಎಂದು ಹೇಳಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನನ್ ಸೇಠ್, ಕಾಂಗ್ರೆಸ್ ಮುಖಂಡ ವೈಜನಾಥ್ ಯನಗುಂದೆ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೀತಾ, ಪಂಡಿತರಾವ್ ಚಿದ್ರಿ, ನಗರಸಭೆ ಮಾಜಿ ಸದಸ್ಯೆ ರೋಸ್ಮೇರಿ, ಟ್ರಸ್ಟ್ ಪ್ರಮುಖರಾದ ರಮೇಶ್ ವಗ್ಗೆ, ತುಕಾರಾಮ್ ರಾಗಾಪುರೆ, ಬಸವರಾಜ್ ವಗ್ಗೆ, ಶಿವಕುಮಾರ್ ವಗ್ಗೆ, ಪ್ರಶಾಂತ್ ಚಾಲಿ, ನಾಗೇಶ್ ವಗ್ಗೆ, ಸತೀಶ್ ಚಿದ್ರಿ, ನರಸಪ್ಪ ಸೋರಳಿ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.